ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಅಕ್ಕ ಐಎಎಸ್ ಅಕಾಡೆಮಿ ಅರ್ಪಿಸುವ ಇನ್ಡೆಪ್ತ್ ಅನಾಲಿಸಿಸ್ ವಿಡಿಯೋ ಸರಣಿಗೆ ಸ್ವಾಗತ. ಸ್ನೇಹಿತರೆ, ಕಳೆದ ವಾರ ಕೇಂದ್ರ ಸರ್ಕಾರ ನಾಗಾಲ್ಯಾಂಡ್ ರಾಜ್ಯದ ಮೇಲೆ ಹಿಂದೆ ಇದ್ದಂತಹ ಏನು ಸಶಸ್ತ್ರ ಮೀಸಲು ಪಡೆಯ ವಿಶೇಷ ಅಧಿಕಾರ ಇದೆ, ಆಸ್ಪಾ ಅಂತ ಏನು ಕರಿತೀವಿ, ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಏನಿದೆ, ಅದನ್ನು ಇನ್ನೂ 6 ತಿಂಗಳಿಗೆ ಎಕ್ಸ್ಟೆಂಡ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಈಶಾನ್ಯ ಭಾರತ ರಾಜ್ಯದಲ್ಲಿ ಏನಿದೆ, ಈಶಾನ್ಯ ರಾಜ್ಯಗಳಲ್ಲಿ ಇರೋಂತಹ ಪರಿಸ್ಥಿತಿ ಏನಿದೆ, ನಾಗಾಲ್ಯಾಂಡ್ ಮೇಲೆ ಯಾಕೆ ಆ ರೀತಿಯಾದಂಥ ವಿಶೇಷ ಅಧಿಕಾರವನ್ನು ಇನ್ನು ಕೇಂದ್ರ ಸರ್ಕಾರ ವಿಸ್ತರಣೆಗೊಳಿಸ್ತು, ಇನ್ನು ಅದೇ ರೀತಿ ಬೇರೆ ರಾಜ್ಯಗಳಲ್ಲಿ, ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಇನ್ನು ಅದೇ ರೀತಿಯಾದಂತಹ ಅಧಿಕಾರ ಅಥವಾ ಅದೇ ರೀತಿಯ ಕಾಯ್ದೆ ಕಾನೂನುಗಳು ಜಾರಿಯಲ್ಲಿದ್ದಾವ, ಇದ್ದರೆ ಯಾವ ರಾಜ್ಯಗಳಿದ್ದಾವೆ, ಈ ಏನಿದು ವಿಶೇಷ ಮೀಸಲು ಪಡೆ ಇದಿದೆಯಲ್ಲ, ಇದು ಯಾವುದಕ್ಕೋಸ್ಕರ ಬರುತ್ತೆ, ಅಲ್ಲಿ ಯಾವುದಕ್ಕಿದು ಕಾರಣ ಆಯಿತು, ಮತ್ತು ಇಡೀ ಈಶಾನ್ಯ ಭಾರತ ರಾಜ್ಯದಲ್ಲಿ ಏನಿದೆ, ಈಶಾನ್ಯ ರಾಜ್ಯಗಳ ಸಮಸ್ಯೆಗಳೇನಿದ್ದಾವೆ, ಯಾಕೆ ಈ ರೀತಿಯಾದಂಥ ಗೊಂದಲಮಯ ಪರಿಸ್ಥಿತಿ ಇದೆ ಅನ್ನೋದನ್ನೆಲ್ಲದನ್ನು ಕೂಡ ಈ ವಿಡಿಯೋ ಸರಣಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿಯೊಂದು ರಾಜ್ಯದ ಒಂದೊಂದನ್ನೇ ಸಮಸ್ಯೆನ ಅರ್ಥ ಮಾಡ್ಕೊತಾ ಹೋಗಬೇಕು. ಅದ್ರ ಮೂಲಕ ನಾವು ಈಶಾನ್ಯ ರಾಜ್ಯಗಳ ಸಮಸ್ಯೆ ಒಟ್ಟಾರೆಯಾಗಿ ಏನಿದೆ, ಆ ಇಡೀ ಎಲ್ಲ ಜನರ ಆಶೋತ್ತರಗಳು ಏನಿದೆ, ಭಾರತ ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದಿಸ್ತಾ ಇದೆ, ಮತ್ತು ಅಲ್ಲಿ ಜಾರಿಗೊಳಿಸಿರ್ತಕ್ಕಂಥ ಏನು ಸೈನ್ಯಕ್ಕೆ ವಿಶೇಷವಾದ ಅಧಿಕಾರವನ್ನು ಕೇಂದ್ರ ಸರ್ಕಾರ ಅಲ್ಲಿ ಕೊಟ್ಟಿದೆ, ಅದರ ವಿರುದ್ಧವಾಗಿ ಈ ಕೆಲವು ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾವೆ. ಮತ್ತು ಆಯಾ ರಾಜ್ಯಗಳಲ್ಲಿ, ಈಶಾನ್ಯ ರಾಜ್ಯಗಳಲ್ಲಿ ತಮ್ಮದೇ ಆದಂತಹ ಆಯಾ ರಾಜ್ಯಕ್ಕೆ ತನ್ನದೇ ಆದಂತಹ ಸಮಸ್ಯೆಗಳಿದ್ದಾವೆ. ಅಲ್ಲಿ ಹಲವಾರು ಬುಡಕಟ್ಟು ಜನಾಂಗಗಳಿದ್ದಾವೆ, ಅವರ ಸಮಸ್ಯೆಗಳೇ ಬೇರೆ ಬೇರೆ ಇದ್ದಾವೆ. ಹಾಗಾಗಿ ಇಲ್ಲಿ ಒಟ್ಟಾರೆಯಾಗಿ ಈ 7 ರಾಜ್ಯಗಳು ಇರುವಂತಹ ಜಾಗದಲ್ಲಿ ವಿಭಿನ್ನವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ. ಹಾಗಾಗಿ ನಾವು ಈ ಒಂದೊಂದೇ ರಾಜ್ಯಗಳನ್ನು ತೆಗೆದುಕೊಳ್ತಾ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ನಮಗೆ ಈಶಾನ್ಯ ರಾಜ್ಯ ಅಂದ ತಕ್ಷಣವೇ ಅದು ತುಂಬಾ ವೈವಿಧ್ಯಮತೆಯಿಂದ ಕೂಡಿರೋಂತಹ ರಾಜ್ಯ. ಅದು ಅಲ್ಲಿ ಇರೋವಂತಹ ಎಲ್ಲ ಪ್ರದೇಶಗಳಲ್ಲೂ ಪ್ರತಿ 10 ಕಿಲೋಮೀಟ್ರಿಗೆ ನಿಮಗೆ ಒಂದೊಂದು ಭಾಷೆ ಸಿಗ್ತಾ ಹೋಗುತ್ತೆ. ಅಲ್ಲಿರ್ತಕ್ಕಂತಹ ಜನರ ಸಂಸ್ಕೃತಿ, ಅವರ ವೇಷಭಾಷಣಗಳು, ಮತ್ತು ಅವರ ಆಹಾರ ಪದ್ಧತಿ, ಅವರ ಜೀವನ ಪದ್ಧತಿ, ಅವರ ಒಟ್ಟಾರೆಯಾಗಿ ಇಡೀ ಜೀವನವು ಒಂದು ಕೌತುಕಮಯದ ಗೂಡದು. ನಿಮಗೆ ಎಲ್ಲ ರೀತಿಯಾದಂತಹ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಹೆಜ್ಜೆಗೂ ಸೋಜಿಗೆ ಹುಟ್ಟಿಸುವಂತಹ ಪ್ರಕೃತಿ ವಿಸ್ಮಯಗಳು ಕೂಡ ಈ ಈಶಾನ್ಯ ರಾಜ್ಯಗಳಲ್ಲಿ ಒಳಗೊಂಡಿದ್ದಾವೆ. ಉದಾಹರಣೆಗೆ ನಾವು ಅಸ್ಸಾಮಲ್ಲಿ ನೋಡ್ಬೋದು, ನಾವು ಕಾಜಿರಂಗಲ್ಲಿ ಏನು ಸಿಂಗಲ್ ಹಾರ್ನ್ ರೈನೋಸರಸ್ ಇದ್ದಾವೆ, ಗೆಂಡಾಮೃಗಗಳಿದ್ದಾವೆ. ಮತ್ತು ಹಾಗೆ ಮಣಿಪುರಲ್ಲಿ ನೋಡಿದರೆ ನಾವು ಡ್ಯಾನ್ಸಿಂಗ್ ಡೀರ್ ಮತ್ತು ಫುಮ್ಡೀಸ್, ಈ ಥರದ್ದು ಸಾಂಗೈ ಡೀರ್, ಈ ಥರದ್ದೆಲ್ಲ ಸಿಗುತ್ತೆ. ಹಾಗೆ ಮೇಘಾಲಯದಲ್ಲಿ ಅತಿ ಹೆಚ್ಚು ಮಳೆ ಸುರಿಸುವಂತಹ ಚಿರಾಪುಂಜಿ ಜಾಗ, ಮತ್ತು ನಾಗಾಲ್ಯಾಂಡು, ಮಿಜೋರಾಂ, ಈ ಕಡೆ ಎಲ್ಲ ಭಾರತದಲ್ಲೇ ಅತಿ ಹೆಚ್ಚಾಗಿ ಈ ಖಾರ ಇರತಕ್ಕಂತಹ ಮೆಣಸಿನಕಾಯಿಗಳು ಸಿಗುವಂತಹವು ನಾಗಾಲ್ಯಾಂಡ್, ಮಣಿಪುರ ಈ ಥರದಲ್ಲಿ. ಮತ್ತು ಸ್ಪೆಷಲ್ಲಾಗಿ ಬಿಡುವಂಥ ಆರ್ಕಿಡ್ ಹೂವುಗಳೇನಿವೆ ಅದು ಅರುಣಾಚಲ್ ಪ್ರದೇಶದಲ್ಲಿ. ಹೀಗೆ ಪ್ರಕೃತಿಯ ಸೋಜಿಗವನ್ನೇ ತನ್ನ ಒಡಲಲ್ಲಿ ಇಟ್ಟುಕೊಂಡಿರತಕ್ಕಂತಹ ಈ ಈಶಾನ್ಯ ರಾಜ್ಯಗಳು ಭಾರತದಿಂದ ಯಾವಾಗಲೂ ಅವು ಪ್ರತ್ಯೇಕತೆಯನ್ನು ಅನುಭವಿಸ್ತಿದ್ದಾವೆ, ಅಥವಾ ಅವು ಉಳಿದಂತಹ ಭೂಪ್ರದೇಶದಿಂದ ಅವು ದೂರ ಇದ್ದಾವೆ ಅನ್ನೋ ಭಾವನೆ ಅವರಿಗೂ ಇದ್ದಾವೆ. ಮತ್ತು ಭಾರತಕ್ಕೆ ಸಾಮಾನ್ಯವಾಗಿ ಭಾರತದ ಇತರೆ ಭಾಗದಲ್ಲಿರ್ತಕ್ಕಂಥ ಜನರಿಗೂ ಕೂಡ ಅವರನ್ನು ಒಂದು ರೀತಿಯಾಗಿ ನೋಡುವಂಥ ಭಾವನೆ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ನಾವು ಈ 7 ರಾಜ್ಯಗಳ ಜಿಯೋಗ್ರಫಿಕಲಿ ನಾವು ನೋಡೋದಾದರೆ, ಅದರಲ್ಲಿ 7 ಸಿಸ್ಟರ್ ಪ್ಲಸ್ 1 ಸಿಕ್ಕಿಂ, ಇದು ಒಟ್ಟಾರೆಯಾಗಿದ್ದು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ 8% ಭೂಭಾಗ, ಭಾರತದ ಒಟ್ಟು ಭೂಪ್ರದೇಶದಲ್ಲಿ ಇದರ ಭೂಪ್ರದೇಶದ ಶೇಕಡಾವಾರು 8% ಲ್ಯಾಂಡನ್ನು ಈ ರಾಜ್ಯಗಳು ಹೊಂದಿದೆ. ಮತ್ತು 4% ಪಾಪ್ಯುಲೇಷನ್, ಜನಸಂಖ್ಯೆಯನ್ನು ಈ ಭಾಗಗಳಲ್ಲಿ ಹೊಂದಿರುವಂಥದ್ದು. ಮತ್ತು ಇದರಲ್ಲಿ ಈ ರಾಜ್ಯಗಳಲ್ಲಿ ಇರ್ತಕ್ಕಂಥ ಭೂಪ್ರದೇಶದ ಸುತ್ತ ಗಡಿ ಪ್ರದೇಶ ಏನಿದೆ, ಇದು 99% ಇದು ಅಂತಾರಾಷ್ಟ್ರೀಯ ಗಡಿಗಳಾಗಿ ಹೊಂದಿದೆ. ಇದು ಸುಮಾರು 6387 ಕಿಲೋಮೀಟರ್ನಷ್ಟು ಇದು ವಿಸ್ತಾರವನ್ನು ಹೊಂದಿದೆ. ಅದರಲ್ಲಿ ಪ್ರಮುಖವಾಗಿ ಬಾಂಗ್ಲಾದೇಶದ ಜೊತೆಗೆ ನಾವು ಹೆಚ್ಚಾಗಿ 2700 ಕಿಲೋಮೀಟರ್ನಷ್ಟು ಇದನ್ನು ನಾವು ಗಡಿಯನ್ನು ಹಂಚಿಕೊಂಡಿದ್ದೀವಿ. ಅದಾದ ನಂತರ ಮಯನ್ಮಾರ್, ಅದರಲ್ಲಿ ಸುಮಾರು 1643 ಕಿಲೋಮೀಟರ್ಗಳು. ನಂತರದ ಸ್ಥಾನ ಚೈನಾ, 1345 ಕಿಲೋಮೀಟರ್. ಅದಾದ ನಂತರ ಭೂತಾನ್. ಈ 4 ದೇಶಗಳ ಜೊತೆ ಈಶಾನ್ಯ ರಾಜ್ಯಗಳು ತಮ್ಮ ಗಡಿಗಳನ್ನು ಹಂಚಿಕೊಂಡಿದ್ದಾವೆ. ಅದರಲ್ಲಿ ಪ್ರಮುಖವಾಗಿ ಬಾಂಗ್ಲಾದೇಶ, ಮಯನ್ಮಾರ್, ಚೈನಾ ಜೊತೆಗೆ ಹೆಚ್ಚಾಗಿ ಗಡಿಗಳನ್ನು ಹಂಚಿಕೊಂಡಿರುವಂಥದ್ದು. ಹಾಗೆ ಇದರಲ್ಲಿ ಒಟ್ಟಾರೆ ಈ ಪ್ರದೇಶಗಳಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಜನಸಂಖ್ಯೆಯಲ್ಲಿ 68% ಏನು ಜನಸಂಖ್ಯೆ ಇದೆ, ಅದು ಅಸ್ಸಾಂ ರಾಜ್ಯ ಒಂದರಲ್ಲೇ ನಿಮಗೆ ಸಿಗುತ್ತೆ. ಕಾರಣ ಏನು ಅಂತಂದರೆ, ಈ ಎಲ್ಲ ರಾಜ್ಯಗಳು ಉಳಿದಂತೆ ಅಸ್ಸಾಂನ ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳಲ್ಲೂ ಕೂಡ ಇವು ಬೆಟ್ಟಗುಡ್ಡ ಪ್ರದೇಶಗಳಾಗಿರೋದವು. ಅಸ್ಸಾಮು ಜಾಸ್ತಿ ಪ್ಲೈನ್ ಲ್ಯಾಂಡ್ ಇರುತ್ತೆ, ಇಲ್ಲಿ ಸಮತಟ್ಟಾದ ಒಂದು ಜಾಗ ಇರೋದ್ರಿಂದ ಹೆಚ್ಚಿನ ಒಂದು ಜನವಸತಿ ಪ್ರದೇಶ ಅಸ್ಸಾಂನಲ್ಲಿ ಕ್ರೋಢೀಕೃತಗೊಂಡಿದೆ.
ಇನ್ನು ಉಳಿದಂತೆ ಒಟ್ಟು 68% ಪಾಪ್ಯುಲೇಷನ್ ಅಸ್ಸಾಮಲ್ಲಿದ್ದರೆ ಅದರಲ್ಲಿ ಒಟ್ಟಾರೆಯಾಗಿ 84% ಜನತೆ ಗ್ರಾಮೀಣ ಭಾಗಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆ ನಾವು ಬಯೋಡೈವರ್ಸಿಟಿಗೆ ಸಂಬಂಧಪಟ್ಟಿರೋದನ್ನು ನೋಡೋದಾದರೆ ಇಂಡೋ ಬರ್ಮನ್ ಡೈವರ್ಸಿಟಿ ಹಾಟ್ಸ್ಪಾಟ್ ಈ ಇರೋವಂತಹ ಹಾಟ್ಸ್ಪಾಟ್ಗಳಲ್ಲಿ ಇದು ಕೂಡ ಇಂಡೋ ಬರ್ಮನ್ ಹಾಟ್ಸ್ಪಾಟ್ಗೆ ಬರೋವಂಥ ಜಾಗ. ಇದು ಸೆಕೆಂಡ್ ಲಾರ್ಜೆಸ್ಟ್ ಇನ್ ಸೈಜ್ ಆ್ಯಂಡ್ ನಂಬರ್. ಅದರಲ್ಲಿ ಇರ್ತಕ್ಕಂಥ ಜೀವ ವೈವಿಧ್ಯಮಯ ಏನಿದೆ ಅದನ್ನೆಲ್ಲ ಪರಿಗಣಿಸಿದರೆ ನಾವು ಇದು ಸೆಕೆಂಡ್ ಲಾರ್ಜೆಸ್ಟ್ ಆಗಿ ಕಾಣಿಸುತ್ತೆ ನಮಗೆ. ಸ್ನೇಹಿತರೆ, ಇದರ ಏನು ಐತಿಹಾಸಿಕ ಹಿನ್ನೆಲೆನ ನಾವು ಗಮನಿಸೋದಾದರೆ ಇದರಲ್ಲಿ ಬ್ರಿಟಿಷ್ ಪೀರಿಯಡ್ಗೆ ಬರೋದಕ್ಕಿಂತ ಮುಂಚೆ, ಬ್ರಿಟಿಷರ ಆಗಮನಕ್ಕಿಂತ ಮುಂಚೆ ಇದು ಒಂದು ಬುಡಕಟ್ಟು ಸಂಪ್ರದಾಯಗಳು ಅಥವಾ ಸಂಸ್ಕೃತಿಗಳ ಒಂದು ಯಥೇಚ್ಛವಾಗಿದ್ದಂತಹ ಒಂದು ಜಾಗ. ರಿಚ್ ಕಲ್ಚರ್ ಆಫ್ ಹೆರಿಟೇಜ್ ಇತ್ತು ಇಲ್ಲಿಂದು. ಅವರ ಭಾಷೆಗಳು, ಅವರ ಉಡುಗೆ ತೊಡುಗೆಗಳು ಎಲ್ಲವೂ ವಿಭಿನ್ನವಾಗಿದ್ವು. ಆ ಬ್ರಿಟಿಷರ ಆಗಮನದ ನಂತರ ಅವರು ಈ ಜಾಗಗಳನ್ನು ಕಂಟ್ರೋಲಿಗೆ ತಗೊಳ್ಳೋಕ್ಕೆ ಪ್ರಯತ್ನಪಟ್ಟರು. ಅದರಲ್ಲಿ ಯಶಸ್ವಿನೂ ಕೂಡ ಆದರು. ಅದರಲ್ಲಿ ಅವರಿಗೆ ಕಮರ್ಷಿಯಲ್ ಎಕ್ಸ್ಪ್ಲೋಟೇಷನ್ ಬೇಕಿತ್ತು. ಕಾರಣ ಏನು ಅಂತಂದರೆ ಅಲ್ಲಿ ಯಥೇಚ್ಛವಾದಂತಹ ಟೀ ಎಸ್ಟೇಟ್ನ ಗಾರ್ಡನ್ಗಳನ್ನು ಡೆವಲಪ್ ಮಾಡೋದಕ್ಕೆ, ಅಲ್ಲಿದ್ದಂತಹ ಏನು ಪ್ರಕೃತಿ ಸಂಪನ್ಮೂಲಗಳಿದ್ವು, ಕಾಡು, ಈ ಥರದ್ದನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಶುರು ಮಾಡಿದರು. ಹಾಗಾಗಿ ಅದರ ವಿರುದ್ಧ ಅಲ್ಲಿನ ಬುಡಕಟ್ಟು ಜನಾಂಗ ತಿರುಗಿ ಬಿದ್ದರು. ಹಾಗಾಗಿ ನಮ್ಮ ಕಸ್ಟಮ್ಸ್ ಅಥವಾ ಏನು ನಮ್ಮ ರಿಚುವಲ್ಸ್ ಇದ್ದಾವೆ ಇದನ್ನು ನೀವು ಡೈವರ್ಟ್ ಮಾಡ್ತಾ ಇದ್ದೀರಾ ಅಥವಾ ಇದನ್ನು ಡೈಲ್ಯೂಟ್ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಕೂಗು ಆ ಬುಡಕಟ್ಟು ಜನಾಂಗಗಳಿಂದ ಹೇಳ್ತು. ಅದಕ್ಕೆ ಬ್ರಿಟಿಷರು ಏನು ಮಾಡಿದರು, ಅಲ್ಲಿ ನಾನ್ ಟ್ರೈಬಲ್ಸ್ ಹ್ಯಾಡ್ ನಾಟ್ ಪೆನೆಟ್ರೇಟೆಡ್, ಯಾರು ಬುಡಕಟ್ಟು ಜನಾಂಗ ಅಲ್ಲದೇ ಇರೋರು ಇದ್ದಾರೆ ಅವ್ರನ್ನ ಆ ಜಾಗಕ್ಕೆ ಬಿಡದೇ ಇರೋ ಥರ ಅವರು ಕಟ್ ಆಫ್ ಮಾಡ್ತಾರೆ. ಅದಾದ ನಂತರ ಇವರು ಕಮರ್ಷಿಯಲಿ ಎಕ್ಸ್ಪ್ಲೋಯ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಟೀ ಎಸ್ಟೇಟ್ಗಳನ್ನು ಆರಂಭ ಮಾಡ್ತಾರೆ. ಮತ್ತು ಆ ಜನಕ್ಕೆ ತೊಂದರೆ ಆಗದೇ ಇರೋ ಥರ, ಅಲ್ಲಿರೋ ಬುಡಕಟ್ಟು ಜನಾಂಗಕ್ಕೆ ತೊಂದರೆ ಆಗದೇ ಇರೋ ಥರ ಅವರಿಗೆ ಅನುಕೂಲಕರವಾಗಿ ಅವರ ಆಡಳಿತಕ್ಕೆ ನೆರವಾಗೋ ಥರದಲ್ಲಿ ಸ್ಪೆಷಲ್ ಅಡ್ಮಿನಿಸ್ಟ್ರೇಷನ್ ಸ್ಟೇಟಸ್ಗಳನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಅವರ ಸೋಷಿಯಲ್ ಮತ್ತು ಪೊಲಿಟಿಕಲ್ ಸ್ಟ್ರಕ್ಚರ್ಸ್ ಏನಿದೆ, ಸಾಮಾಜಿಕ ಮತ್ತು ರಾಜಕೀಯ ವ್ಯವಸ್ಥೆಗಳಲ್ಲಿ ಆ ಜನಾಂಗದ್ದು, ಅದಕ್ಕೆ ಯಾವುದೇ ರೀತಿಯವರು ತೊಂದರೆ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇವ್ರ ಉದ್ದೇಶ ಇದ್ದಿದ್ದು ಕಮರ್ಷಿಯಲಿ ಎಕ್ಸ್ಪ್ಲೋಟೇಷನ್ ಮಾಡಬೇಕು ಅನ್ನೋದು ಅಷ್ಟೇ ಇತ್ತು. ಮತ್ತು ಅದರಿಂದ ಮುಂದುವರೆದ ಭಾಗಾಗಿ ಔಟ್ಸೈಡರ್ಸ್ ಯಾರಿರ್ತಾರೆ ಅಂದರೆ ಭಾರತದ ಇತರೆ ಪ್ರದೇಶದ ಜನರು ಅಲ್ಲಿ ಹೋಗಿ ಸೆಟ್ಲ್ ಆಗೋವಂಥದ್ದು, ಅಲ್ಲಿ ವ್ಯಾಪಾರ ಮಾಡೋವಂಥದ್ದಾಗಲಿ ಅದಕ್ಕೆ ಇವರು ಅಲೋ ಮಾಡಲಿಲ್ಲ. ಅವ್ರನ್ನ ಅಲ್ಲಿಗೆ ಲ್ಯಾಂಡ್ ಪರ್ಚೇಸ್ ಆಗಲಿ ಅಗ್ರಿಕಲ್ಚರಿಗಾಗಲಿ ಅವ್ರನ್ನ ಅಲೋ ಮಾಡಲಿಲ್ಲ. ಮತ್ತು ಸಪೋರ್ಟ್ ಕ್ರಿಶ್ಚಿಯನ್ ಮಿಷನರೀಸ್, ಅಲ್ಲಿದ್ದಂತಹ ಜನಾಂಗಕ್ಕೆ ಶಿಕ್ಷಣ ಕೊಡಬೇಕು, ಅವರನ್ನು ನಾವು ಹೊಸ ಆಧುನಿಕ ಜಗತ್ತಿಗೆ, ಆಧುನಿಕ ನಾಗರಿಕತೆಗೆ ಅವರನ್ನು ಕರೆತರಬೇಕು ಅನ್ನೋ ನಿಟ್ಟಿನಲ್ಲಿ ಕ್ರಿಶ್ಚಿಯನ್ ಮಿಷನರೀಸ್ಗಳನ್ನು ಅವರು ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡ್ತಾರೆ, ನಾರ್ತ್ ಈಸ್ಟ್ ಒಳಗೆ ಪ್ರಮೋಟ್ ಮಾಡ್ತಾರೆ. ಅದರಿಂದ ಏನಾಯಿತು, ಪರಿಣಾಮವಾಗಿ ಸ್ಕೂಲ್ಗಳು ಹೆಚ್ಚಾದವು, ಹಾಸ್ಪಿಟಲ್ಗಳು, ಚರ್ಚ್ಗಳು, ಈ ಥರದ್ದೆಲ್ಲ ಬುಡಕಟ್ಟು ಜನಾಂಗನ ಮುಖ್ಯವಾಹಿನಿಗೆ ಕರೆತರೋಂಥ ಪ್ರಯತ್ನದಲ್ಲಿ ಇವನ್ನೆಲ್ಲವನ್ನು ಕೂಡ ಮಾಡ್ತಾ ಬರ್ತಾರೆ. ಇದರ ಎಫೆಕ್ಟ್ಸ್ ಏನಾಗುತ್ತೆ ಅಂತಂದರೆ ಅಲ್ಲಿರೋ ಬುಡಕಟ್ಟು ಜನಾಂಗಕ್ಕೆ ಹೊಸ ಆಧುನಿಕ ಗಾಳಿ ಬೀಸಿ ಅವರಿಗೆ ವಿದ್ಯಾವಂತರಾಗೋಕ್ಕೆ ಶುರುವಾಗ್ತಾರೆ. ಮತ್ತು ಏನು ಟ್ರೈಬಲ್ಸ್ ಅವರಿಗೆಲ್ಲ ಹೊಸ ಆಲೋಚನೆಗಳು ಶುರುವಾಗುತ್ತೆ. ಅದರ ಮೂಲಕ ಈ ನ್ಯಾಷನಲಿಸ್ಟ್ ಮೂಮೆಂಟ್ ಆ ಕಾಲಕ್ಕೆ ಏನು ಬ್ರಿಟಿಷರ ವಿರುದ್ಧ ಭಾರತದ ಇತರೆ ಭಾಗದಲ್ಲಿ ನಡೀತಿರ್ತಕ್ಕಂತಹ ಏನು ಬ್ರಿಟಿಷರ ವಿರುದ್ಧವಾಗಿ ನಡೀತಿರ್ತಕ್ಕಂಥ ಚಳುವಳಿಗಳಲ್ಲಿ ಈ ನಾರ್ತ್ ಈಸ್ಟ್ ಈ ಪ್ರದೇಶದವರು ಭಾಗವಹಿಸದೇ ಇರೋ ಥರ, ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಇವರು ಭಾಗವಹಿಸದೇ ಇರೋ ಥರ ಇವರನ್ನು ತಡೆ ಹಾಕೋಕ್ಕೆ ಈ ಥರ ಒಂದು ಮೆಥಡ್ ಒಂದು ವಿಧಾನಾತ್ಮಕವಾಗಿ ಈ ಥರ ಮಾಡ್ತಾರೆ. ಅದಾದಮೇಲೆ ಐಸೋಲೇಷನ್ ಫ್ರಮ್ ದ ರೆಸ್ಟ್ ಆಫ್ ಇಂಡಿಯಾ, ಇದು ಎಲ್ಲದರಿಂದಾಗಿ ಬ್ರಿಟಿಷರವರಿಗೆ ತುಂಬ ಹತ್ತಿರ ಆಗ್ತಾರೆ. ಹಾಗಾಗಿ ಬ್ರಿಟಿಷರ ವಿರುದ್ಧ ಅವರು ಅಷ್ಟಾಗಿ ದಂಗೆ ಹೇಳಲ್ಲ, ಉಳಿದ ಕಂಪೇರ್ ಟು ಅದರ್ ಪಾರ್ಟ್ ಆಫ್ ದ ಇಂಡಿಯಾ ಅಷ್ಟಾಗಿ ಅವರು ದಂಗೆ ಹೇಳಲ್ಲ. ಅದರಿಂದ ಅವರು ಐಸೋಲೇಟ್ ಆಗಿರ್ತಾರೆ, ಈ ಸ್ವತಂತ್ರ ಹೋರಾಟದಿಂದ ಅವರು ದೂರ ಉಳಿದಿರ್ತಾರೆ ಅಂತ ಹೇಳ್ಬೋದಾಗುತ್ತೆ. ಅಲ್ಲಿ ಟೀ ಗಾರ್ಡನ್ಸ್ಗಳು ಜಾಸ್ತಿ ಆಗುತ್ತೆ. ಮತ್ತು ಕಮರ್ಷಿಯಲಿ ಫಸ್ಟ್ ಟೈಮ್ 1835ನೇ ಇಸ್ವಿಗೆ ಟೀನ ಬೆಳೆದು ರಫ್ತು ಮಾಡೋವಂಥ ಮಟ್ಟಕ್ಕೆ ಶುರುವಾಗುತ್ತೆ. ಅದಾದ ನಂತರ ಕ್ರೂಡ್ ಆಯಿಲ್, ಅಸ್ಸಾಂನ ಏನು ದಿಗ್ಬೋಯ್ ಇದೆ, ಇದು ಏಷ್ಯಾದ ಮೊದಲನೇ ಬಾರಿಗೆ ಅಲ್ಲಿ ಕ್ರೂಡ್ ಆಯಿಲ್ ಅನ್ನೋದು ಒಂದು ಫೈಂಡ್ ಔಟ್ ಆಗುತ್ತೆ 1889ರಲ್ಲಿ. ಹಾಗೆ ಮೊದಲನೇ ರಿಫೈನರಿಯಾಗಿ 1901ನೇ ಇಸ್ವಿಯಲ್ಲಿ ಏಷ್ಯಾದ ಮೊಟ್ಟ ಮೊದಲ ಆಯಿಲ್ ರಿಫೈನರಿಯಾಗಿ ದಿಗ್ಬೋಯ್ ಶುರುವಾಗುತ್ತೆ. ಈ ಎಲ್ಲ ಚಟುವಟಿಕೆಗಳು, ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗಳು ಇವೆಲ್ಲದೂ ಅದಕ್ಕೆ ಅಲ್ಲಿರೋ ಡೆವಲಪ್ಮೆಂಟ್ ಇದಕ್ಕೋಸ್ಕರ ಇದು ಒಂದು ಅಡಿಪಾಯ ಆಗ್ತಂಗೆ ಆಗುತ್ತೆ. ಇಲ್ಲಿರ್ತಕ್ಕಂಥ ಟೀ ಗಾರ್ಡನ್ಸು, ಚರ್ಚು, ಮಿಷನರೀಸು, ಎಜುಕೇಷನ್, ಸ್ಕೂಲು, ಹಾಸ್ಪಿಟಲ್ಲು, ಈ ಕ್ರೂಡ್ ಆಯಿಲ್ ಸಿಕ್ಕಿದ್ದು, ಇವೆಲ್ಲವೂ ಕೂಡ ಇಡೀ ಒಟ್ಟಾರೆ ಪ್ರದೇಶದಕ್ಕೆ ಅಭಿವೃದ್ಧಿಯ ಪಥದೆಡೆಗೆ ಸಾಗೋದಕ್ಕೆ ಸಹಾಯ ಮಾಡೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ 1971ನೇ ಇಸ್ವಿಲಿ ನಮಗೆ ಮತ್ತೆ 47ರಲ್ಲಿ ಸ್ವತಂತ್ರ ಬಂತು. ಅದಾದ ನಂತರ 71ನೇ ಇಸ್ವಿಗೆ ಈಸ್ಟ್ ಪಾಕಿಸ್ತಾನನ ಇಂದಿರಾ ಗಾಂಧಿಯವರು ಪೀರಿಯಡಲ್ಲಿ ಕ್ರಿಯೇಟ್ ಆಗುತ್ತೆ. ಇದಾದ ನಂತರ ಅದು ವರ್ಚುವಲಿ ಡಿಸ್ಕನೆಕ್ಟ್ ದ ನಾರ್ತ್ ಈಸ್ಟ್ ರೀಜನ್. ಅದಕ್ಕಿಂತ ಮುಂಚೆ ಇದ್ದದ್ದು
ಈ ಬಾಂಗ್ಲಾದೇಶ ಅನ್ನೋದು ಕ್ರಿಯೇಟ್ ಆದ ನಂತರ ಮ್ಯಾಪಲ್ಲಿ ಹೊಸ ದೇಶ ಉದಯ ಆಯಿತು. ಅದಾದ ನಂತರ ನಮಗೂ ಮತ್ತು ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೂ ಉಳ್ಕೊಂಡಿದ್ದು ಈ ಸಿಲಿಗುರಿ ಕಾರಿಡಾರ್ ಅನ್ನೋದು ಒಂದೇ. ಅದು 27 ಕಿಲೋಮೀಟರ್ ನ್ಯಾರೋ ಸ್ಟ್ರೆಚ್ ಇರೋವಂಥ ಜಾಗ. ಇಷ್ಟು ಮಾತ್ರನೇ ನಮಗೂ ಆ ಕಡೆ ಇರತಕ್ಕಂತಹ 7 ರಾಜ್ಯಗಳು, ಸಪ್ತ ಸಹೋದರಿ ರಾಜ್ಯಗಳಿಗೂ ಮತ್ತು ಇತರ ಭಾರತದ ಕನೆಕ್ಟಿವಿಟಿಗೆ ಇದ್ದಂತಹ ಒಂದೇ ಒಂದು ಇದು ಸಿಲಿಗುರಿ ಕಾರಿಡಾರಿಗೆ 27 ಕಿಲೋಮೀಟರ್ ವ್ಯಾಪ್ತಿದು ಸಿಗುತ್ತೆ. ಅದಾದ ನಂತರ ಈ ಚಿತ್ತಗಾಂಗ್ ಪೋರ್ಟ್ನ ಕಳ್ಕೊಳುತ್ತೆ. ಇದು ಬಾಂಗ್ಲಾದೇಶಕ್ಕೆ ಸೇರುತ್ತೆ. ನೀವು ಇಲ್ಲಿ ಗಮನಿಸ್ಬೋದು, ಚಿತ್ತಗಾಂಗ್ ಪೋರ್ಟು ಇಲ್ಲಿಂದ ಮುಂಚೆ ಎಲ್ಲದಕ್ಕೂ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ. ಇದನ್ನು ನಾವು ನ್ಯಾಚುರಲ್ ಆಗಿ ಈ ಪೋರ್ಟ್ನ ನಾರ್ತ್ ಈಸ್ಟ್ ಇಂಡಿಯಾಗೆ ಇದನ್ನು ಕಳ್ಕೊಳುತ್ತೆ. ಅಂತಂದರೆ ಇದರ ಏನು ಸಂಪರ್ಕ ಇತ್ತು ಅದನ್ನು ಕಡಿತಗೊಳಿಸುತ್ತೆ. ಅದಾದ ನಂತರ ಪೋಸ್ಟ್ ಇಂಡಿಪೆಂಡೆನ್ಸ್ ಆದ ನಂತರ ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಭಾರತ ಸರ್ಕಾರ ಏನು ಮಾಡುತ್ತೆ, ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಅವರು ಟ್ರೈಬಲಲ್ಲಿ ಬುಡಕಟ್ಟು ಜನಾಂಗ ಇರ್ಬೋದು, ಅವರ ಆಸೆಗೆ ಮತ್ತು ಅವರ ಏನು ಆಶಯಕ್ಕೆ ತಕ್ಕಂತೆ ನಾವು ಅವರಿಗೆ ಆಡಳಿತ ಕೊಡಬೇಕು ಅನ್ನೋ ಉದ್ದೇಶದಿಂದ ಅವರ ಕಸ್ಟಮರೀಸ್ ಲಾಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ನಾವು ಅವನ್ನ ಉಳಿಸ್ಬೇಕು, ಅವರಿಗೂ ಮತ್ತು ಭಾರತ ಸರ್ಕಾರದಲ್ಲಿ ನಂಬಿಕೆ ಇರುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಸ್ಸಾಂನ ಪ್ರಥಮ ಮುಖ್ಯಮಂತ್ರಿಯಾಗಿದ್ದಂತಹ ಗೋಪಿನಾಥ್ ಬರ್ಡೋಲಿಯಾ, ಈಗಲೂ ಕೂಡ ಅಸ್ಸಾಂನ ವಿಮಾನ ನಿಲ್ದಾಣಕ್ಕೆ ಅದೇ ಹೆಸರನ್ನು ಇಡಲಾಗಿದೆ. ಆ ಗೋಪಿನಾಥ್ ಬರ್ಡೋಲಿಯಾ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಅವತ್ತು ಹಾಜರಿದ್ದರು. ಮತ್ತು ಅವರ ಪರಿಣಾಮದಿಂದಾಗಿ, ಅವರ ಇರುವಿಕೆಯಿಂದಾಗಿ ಈ 6th ಶೆಡ್ಯೂಲ್ ಅನ್ನೋದನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಓಪನ್ ಮಾಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಈ ಬುಡಕಟ್ಟು ಪ್ರದೇಶಗಳು, ಟ್ರೈಬ್ಸ್ ಏರಿಯಾಗಳು ಏನಿದ್ದಾವೆ ಅವರ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಇರುವಂಥ ಒಂದು ಶೆಡ್ಯೂಲ್. ಅದು ಅನುಸೂಚಿತ ಪಟ್ಟಿಯಲ್ಲಿ ವಿಶೇಷವಾಗಿ ಅಲ್ಲಿರೋರಿಗೆ ಅಧಿಕಾರ ಕೊಡಬೇಕು ಅನ್ನೋದಕ್ಕೆ ಅದರ ಉದ್ದೇಶ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಸೆಲ್ಫ್ ರೂಲ್, ಸ್ವಯಂ ಆಡಳಿತ ಮತ್ತು ಅಟಾನಮಿ ಕೊಡಬೇಕು, ಅವರಿಗೆ ಸ್ವಾಯತ್ತತೆ ಸಿಗಬೇಕು, ಮತ್ತು ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಡಿಸೆಂಟ್ರಲೈಸೇಷನ್ ಆಗಬೇಕು. ಯಾವ ರೀತಿ ಡಿಸ್ಟಿಕ್ ಕೌನ್ಸಿಲ್ ತೆರೆಯೋದ್ರ ಮೂಲಕ, ಹಾಗೆ ಡಿಸ್ಟಿಕ್ ಕೌನ್ಸಿಲ್ ಆದ ನಂತರ ರೀಜನಲ್ ಕೌನ್ಸಿಲ್, ಜಿಲ್ಲಾ ಏನು ಪರಿಷತ್ತು ಇರುತ್ತೆ, ಅದಾದ ನಂತರ ಜಿಲ್ಲಾ ಪರಿಷತ್ತಿನ ಕೆಳಗಡೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ, ಆಯಾ ಬುಡಕಟ್ಟಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಒಂದು ರೀಜನಲ್ ಕೌನ್ಸಿಲ್ನ ಓಪನ್ ಮಾಡೋದಕ್ಕೆ ಅವಕಾಶವನ್ನು 6th ಶೆಡ್ಯೂಲ್ನಲ್ಲಿ ಮಾಡಿಕೊಡಲಾಗಿದೆ. ಇದರ ಪರಿಣಾಮವಾಗಿ ಅಸ್ಸಾಂ ರಾಜ್ಯ ಉದಯ ಆಯಿತು. ಅದರ ಜೊತೆಗೆ ಉಳಿದಿದ್ದಂಥ ಎಲ್ಲ ಪ್ರದೇಶನ ಯೂನಿಯನ್ ಟೆರಿಟರಿಯಾಗಿ, ಕೇಂದ್ರಾಡಳಿತ ಪ್ರದೇಶ ಆಗಿ ಘೋಷಣೆ ಆಗುತ್ತೆ. ಅದನ್ನು ನಾವು ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅನ್ನೋ ಹೆಸರಲ್ಲಿ ಕರಿತೀವಿ. ಒಂದು ಅಸ್ಸಾಂ ಆಯಿತು, ಇನ್ನೊಂದು ಉಳಿದಂತೆ ನಾರ್ತ್ ಈಸ್ಟ್ ಫ್ರಂಟಿಯರ್ ಏಜೆನ್ಸಿ ಅನ್ನೋದು ಯೂನಿಯನ್ ಟೆರಿಟರಿಯಾಗಿ ಉದಯ ಆಗುತ್ತೆ. ಇದು 1960ನೇ ಇಸ್ವಿಲಿ ಅಸ್ಸಾಂ ಭಾಷೆ ಹೆಚ್ಚಾಗಿ, ಈಗ ಅಸ್ಸಾಂ ರಾಜ್ಯ ಕ್ರಿಯೇಟ್ ಆಗಿದೆ, ಇನ್ನು ಉಳಿದಂತೆ ನಾರ್ತ್ ಈಸ್ಟ್ ಫ್ರಂಟ್ ಏಜೆನ್ಸಿ ಇರುತ್ತೆ. ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ಅಸ್ಸಾಂ ಭಾಷೆ ಎಲ್ಲ ರಾಜ್ಯಗಳ ಮೇಲೆ ಅಥವಾ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಪ್ರದೇಶಗಳ ಮೇಲೆ ಏರಿಕೆ ಶುರುವಾಗೋಕ್ಕೆ ಇದು ಕಾರಣ ಆಗುತ್ತೆ. ಅದಾದ ನಂತರ ಬುಡಕಟ್ಟು ಜನಾಂಗಗಳಿಗೆ ಉಳಿದಂತೆ ಇದನ್ನು ನಮಗಿದು ಆಗಲ್ಲ, ನಮಗೆ ಅಸ್ಸಾಂ ಲ್ಯಾಂಗ್ವೇಜನ್ನು ನೀವು ಹೇಳ್ತಾ ಇರೋದು ನಾವು ಖಂಡಿಸ್ತೀವಿ, ನಮ್ಮದೇ ಆದಂತಹ ನಮ್ಮ ವಿಭಿನ್ನ ಭಾಷೆಗಳಿದ್ದಾವೆ, ನಾವು ಅದರಲ್ಲೇ ನಾವು ವ್ಯವಹರಿಸೋಕ್ಕೆ ನಾವು ಇಷ್ಟಪಡ್ತೀವಿ, ನೀವು ಒತ್ತಾಯಪೂರ್ವಕವಾಗಿ ನಮಗೆ ನೀವು ಅಸ್ಸಾಂ ಭಾಷೆನ ಏರ್ತಾ ಇದ್ದೀರಾ ಅನ್ನೋ ಒಂದು ಅವರಿಗೆ ಆತಂಕ ಶುರುವಾಗುತ್ತೆ. ಅದರಿಂದ ಆ ಎಲ್ಲ ಬುಡಕಟ್ಟು ಸಂಪ್ರದಾಯಗಳು ಅಥವಾ ಬುಡಕಟ್ಟು ಜನಾಂಗ ಏನು ಮಾಡ್ತಾರೆ, ಒಂದು ಹೊಸ ತಮ್ಮ ಸಂಘಟನೆಯನ್ನು ಅಧಿಕೃತವಾಗಿ ಶುರು ಮಾಡ್ತವೆ. ಅದು ಆಲ್ ಪಾರ್ಟಿ ಹಿಲ್ ಲೀಡರ್ಸ್ ಕಾನ್ಫರೆನ್ಸ್ ಅಂತ ಕರಿತೇವೆ. ಹಿಲ್ ಲೀಡರ್ಸ್ ಅಂದರೆ ಬೆಟ್ಟಗುಡ್ಡಗಳ ಜನಸಂಖ್ಯೆ ಅವರೆಲ್ಲ ಸೇರಿ ಒಂದು ಕಟ್ಟುವಂಥ ಒಂದು ಸಂಘಟನೆ ಅದು. ಇದು ಅಸ್ಸಾಂ ಅಥವಾ ಅವರ ಐಡೆಂಟಿಟಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಸ್ಸಾಂ ಭಾಷೆಯ ಏರಿಕೆಯ ವಿರುದ್ಧವಾಗಿ ಕಟ್ಟುವಂಥ ಸಂಘಟನೆ. ಇವರ ಬೇಡಿಕೆಗಳು ಏನಾಗ್ತಾ ಹೋಗುತ್ತೆ ಮುಂದೆ ಅಂದರೆ, ನಮಗೆ ನೀವು ಸಪ್ರೇಟ್ ಸ್ಟೇಟ್ಗಳನ್ನು ಕೊಡಬೇಕು, ಅದು ವಿತಿನ್ ಇಂಡಿಯಾದಲ್ಲಿ ಅಂತ ಕೇಳ್ತಾರೆ. ನೀವು ಭಾರತದಲ್ಲೇ ಇರಬೇಕು, ಈಗ ನೀವು ಅಸ್ಸಾಮನ್ನು ಡಿವೈಡ್ ಮಾಡಿ ರಾಜ್ಯ ಮಾಡಿದ್ದೀರಾ, ಅದೇ ರೀತಿಯಾಗಿ ನಮಗೂ ಕೂಡ ನೀವು ಸಪ್ರೇಟ್ ರಾಜ್ಯಗಳನ್ನು ನಮ್ಮ ಭಾಷಾವಾರ ಇದ್ರ ಮೇಲೆ ನೀವು ಮಾಡಿಕೊಡ್ಬೇಕು ಅಂತೇಳಿ. ಯಾಕಂದರೆ 1956ನೇ ಇಸ್ವಿಲಿ ಆಲ್ರೆಡಿ ಭಾಷಾವಾರ ಪ್ರಾಂತ್ಯದ ಮೇಲೆ ವಿಂಗಡಣೆಗಳು ರಾಜ್ಯಗಳು ಆಗ್ತಾ ಇರುತ್ತೆ. ಅದರ ಪರಿಣಾಮ ಇವ್ರ ಮೇಲೂ ಬೀಳುತ್ತೆ. ಇವರು ಕೂಡ ನಮಗೆ ನೀವು ಸಪ್ರೇಟ್ ರಾಜ್ಯಗಳನ್ನು ನೀವು ಸೃಷ್ಟಿ ಮಾಡಿಕೊಡ್ಬೇಕು ಅಂತೇಳಿ ಭಾರತ ಸರ್ಕಾರದ ಒಳಗಡೆನೇ ಇರ್ತೀವಿ, ಭಾರತ ದೇಶದೊಂದಿಗೆ ನಾವು ಗುರುತಿಸ್ಕೊಳ್ತೀವಿ ಅಂತೇಳಿ ಇವರು ರಿಕ್ವೆಸ್ಟ್ನ ಮಾಡ್ತಾರೆ. ಅದಾದ ನಂತರ 1962ನೇ ಇಸ್ವಿಲಿ ಅಸ್ಸಾಂ ಎಲೆಕ್ಷನ್ ನಡೆಯುತ್ತೆ. ಅದರಲ್ಲಿ ಏನು ಆಲ್ ಪಾರ್ಟಿ ಹಿಲ್ ಲೀಡರ್ಸ್ ಕಾನ್ಫರೆನ್ಸ್ ಅನ್ನೋದು ಹೆಚ್ಚಾಗಿ ಸೀಟ್ಗಳನ್ನು ಗೆಲ್ಲುತ್ತೆ. ಅದರ ಪರಿಣಾಮವಾಗಿ ನಾಗಾಲ್ಯಾಂಡು ಹೆಚ್ಚಾಗಿ ಇನ್ಸರ್ಜೆನ್ಸಿ ನಡೀತಕ್ಕಂಥದ್ದು, ಅತ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಂತಹ ಜಾಗ ನಾಗಾಲ್ಯಾಂಡ್. ಅದರ ಪರಿಣಾಮವಾಗಿ 1963ನೇ ಇಸ್ವಿಲಿ ಹೊಸ ನಾಗಾಲ್ಯಾಂಡ್ ರಾಜ್ಯನ ರಚನೆ ಆಗುತ್ತೆ. ಅದಾದ ನಂತರ ಈ ಮೇಘಾಲಯ, ಮಣಿಪುರ ಮತ್ತು ತ್ರಿಪುರಾಕ್ಕೆ 1972ನೇ ಇಸ್ವಿಲಿ ರಾಜ್ಯ ಸ್ಥಾನಮಾನವನ್ನು ಕೊಡ್ತಾರೆ. ಅದಾದ ನಂತರ ಮಿಜೋ ಅಕಾರ್ಡ್ ಮೂಲಕ 1987ನೇ ಇಸ್ವಿಲಿ ರಾಜ್ಯವಾಗಿ ಉದಯ ಆಗುತ್ತೆ ಮಿಜೋರಾಂ.
ಇದಾದ ನಂತರ ಸಪ್ರೇಟಾಗಿ ಆ ನಾಗಾಲ್ಯಾಂಡ್ ರಾಜ್ಯದ ರಚನೆಗೆ ಕಾರಣ ಆಗಿದ್ದಂತಹ ಅಂಶಗಳು ಏನು ಅಂತ ನಾವು ಗಮನಿಸೋದಾದರೆ ನೋಡಿ, ನಾಗಾಲ್ಯಾಂಡ್ ಅನ್ನೋದು ನಾಗಾ ಹಿಲ್ಸ್ ಇನ್ ಈಸ್ಟರ್ನ್ ಹಿಮಾಲಯ ಅಲಾಂಗ್ ಬರ್ಮಾ ಬಾರ್ಡರ್. ನೀವು ಮ್ಯಾಪಲ್ಲಿ ಗಮನಿಸೋದಾದರೆ ಮಯನ್ಮಾರ್ ಅಂದರೆ ಮಯನ್ಮಾರ್ನ ಹಳೆಯ ಹೆಸರು ಬರ್ಮಾ ಅಂತ, ಮಯನ್ಮಾರ್ಗೆ ಹೊಂದಿಕೊಂಡಂತೆ ಇದು ಈಸ್ಟರ್ನ್ ಹಿಮಾಲಯದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ. ಇದರಲ್ಲಿ ಹೆಚ್ಚಾಗಿ ಕ್ರಿಶ್ಚಿಯನ್ ಮಿಷನರೀಸ್ ಸಕ್ಸಸ್ಫುಲಿ ಕನ್ವರ್ಟೆಡ್ ಸೆವರಲ್ ಟ್ರೈಬ್ಸ್ ಟು ಕ್ರಿಶ್ಚಿಯಾನಿಟಿ. ಬ್ರಿಟಿಷ್ ಅವರು ಬಂದಂಥ ಪರಿಣಾಮದ ಇದಾಗಿ ಅಲ್ಲಿ ಹೆಚ್ಚಾಗಿ ಚರ್ಚ್ಗಳು, ಶಾಲೆ, ಹಾಸ್ಪಿಟಲ್ಗಳು ಈ ಎಲ್ಲದನ್ನು ಹೆಚ್ಚಾಗಿ ಮಾಡೋದ್ರ ಮೂಲಕ ಅವರು ಹೆಚ್ಚಾಗಿ ವಿದ್ಯಾವಂತರಾದರು. ಆಮೇಲೆ ಅವರು ಎಲ್ಲರೂ ಕೂಡ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿರೋದಂಥವ್ರು. ಅದ್ರ ಮೂಲಕ ಅವರಿಗೆ ತಮ್ಮ ಹಕ್ಕುಗಳು ಮತ್ತು ಬೇಡಿಕೆಗಳ ಬಗ್ಗೆ ಹೆಚ್ಚಿನದಾಗಿ ಅರಿವು ಮತ್ತು ಜಾಗೃತಿ ಮೂಡಿಸೋದಕ್ಕೆ ಈ ಶಿಕ್ಷಣ ಹೆಲ್ಪ್ ಆಯಿತು. ಅದಾದ ನಂತರ ಅವರು ತಮ್ಮ ಹಕ್ಕುಗಳಿಗೆ ಹೋರಾಡೋದಕ್ಕೋಸ್ಕರ ಅಂತಲೇ ನಾಗಾ ನ್ಯಾಷನಲ್ ಕೌನ್ಸಿಲ್ ಅನ್ನೋದನ್ನು ಸ್ವತಂತ್ರ ಬರೋಕ್ಕಿಂತ ಮುಂಚಿನ ವರ್ಷ 1946ನೇ ಇಸ್ವಿಲಿ ಅವರು ನಾಗಾ ನ್ಯಾಷನಲ್ ಕೌನ್ಸಿಲ್ ಅನ್ನೋ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೋತಾರೆ. ಇದು ಪ್ಯೂರ್ಲಿ ನಾಗಾ ಪೀಪಲ್ಸ್ಗೋಸ್ಕರ, ನಾಗಾ ರಾಜ್ಯದಲ್ಲಿರ್ತಕ್ಕಂಥ ನಾಗಾಲ್ಯಾಂಡಿನ ಬುಡಕಟ್ಟು ಜನಾಂಗಗಳಿಗೆ ಹೋರಾಡೋ ಅಂಥ ಒಂದು ಸಂಸ್ಥೆ. ನಾಗಾ ಅಂತಂದರೆ ಅದು ಒಂದೇ ಒಂದು ಟ್ರೈಬ್ ಹೆಸರಲ್ಲ, ಅದರಲ್ಲಿ ಪ್ರಬಲವಾಗಿರ್ತಕ್ಕಂಥವ್ರು ಇವರು. ಈ ನಾಗಾ ನ್ಯಾಷನಲ್ ಕೌನ್ಸಿಲ್ ಒಳಗಡೆ ಹಲವಾರು ಬೇರೆ ಬೇರೆ ಬುಡಕಟ್ಟುಗಳು ಎಲ್ಲವೂ ಸೇರಿ ಇದು ನಾಗಾ ನ್ಯಾಷನಲ್ ಕೌನ್ಸಿಲ್ ಆಗಿದ್ದಂಥದ್ದು. ಇವರ ಬೇಡಿಕೆ ಏನಿತ್ತು ಅಂತಂದರೆ, ನಾವು ಮುಂದೆ ಭಾರತ ಸರ್ಕಾರ ಸ್ವತಂತ್ರನ ಪಡೆಯುತ್ತೆ, ಭಾರತ ಸ್ವತಂತ್ರ ಆಗುತ್ತೆ, ಅದಾದ ನಂತರ ನಾವು ಭಾರತದೊಂದಿಗೆ ನಾವು ರೆಡಿ ಇದ್ದೀವಿ ಕೆಲಸ ಮಾಡೋದಕ್ಕೆ, ಅಥವಾ ಅವ್ರ ಜೊತೆಗೆ ನಾವು ಗುರುತಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀವಿ. ಮತ್ತು ನಮಗೆ ಸಪ್ರೇಟಾಗಿ ನಮ್ಮ ಈಗೇನು ನಾಗಾ ಟ್ರೈಬ್ಸ್ ಏನಿದ್ದಾವೆ ಅದ್ರ ಜೊತೆ ಗುರುತಿಸ್ಕೊಂಡಿರೋಂಥ ಚಿಕ್ಕ ಪುಟ್ಟ ಇನ್ನೂ ಟ್ರೈಬ್ಸ್ ಇದ್ದಾವೆ, ಇವನ್ನೆಲ್ಲವಕ್ಕೂ ಸೇರಿಸಿ ನಮಗೆ ಒಂದು ವಾಸ ಮಾಡೋದಕ್ಕೆ ಅಂತೇಳಿ ಮತ್ತು ಆಡಳಿತಾತ್ಮಕವಾಗಿ ನಮಗೆ ಹೋದಂಥ ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಜಾಗ ಕೊಡಬೇಕು. ಮತ್ತು ಗಡಿಗಳನ್ನು ನಾವು ಹೇಳಿದ ರೀತಿಯಾಗಿ ಗುರುತಿಸಬೇಕು. ಮತ್ತು ನಮಗೆ ಹೆಚ್ಚಿನ ಅಧಿಕಾರಗಳನ್ನು ಅಟಾನಮಸ್ನ ನಮಗೆ ಕೊಡಬೇಕು, ಸ್ವಾಯತ್ತತೆ ಅಧಿಕಾರನ ಕೊಡಬೇಕು. ಮತ್ತು ಸಪ್ರೇಟ್ ಎಲೆಕ್ಟ್ರೋಡ್ಸ್, ಹೇಗೆ ನಾವು ಹಿಂದೆ ಜಾಯಿಂಟ್ ಎಲೆಕ್ಟ್ರೋಟು ಮತ್ತು ಸಪ್ರೇಟ್ ಎಲೆಕ್ಟ್ರೋಡ್ಸು, ಕಮ್ಯುನಲ್ ಅವಾರ್ಡ್ಸ್ ಇದನ್ನೆಲ್ಲ ನೋಡಿದ್ದೀವಲ್ಲ ಮಾಡರ್ನ್ ಹಿಸ್ಟ್ರಿಲಿ, ಅದೇ ಥರ ಇವರು ಡಿಮ್ಯಾಂಡ್ ಏನು ಅಂತಂದರೆ ಸಪ್ರೇಟ್ ಎಲೆಕ್ಟ್ರೋಡ್ಸ್ ನಮಗೆ ಬೇಕು ಅಂತ ಕೇಳಿರ್ತಾರೆ ಇವರು. ಅದಾದ ನಂತರ ಇವನ್ನ ಎಲ್ಲದು ತಮ್ಮ ಎಲ್ಲ ಬೇಡಿಕೆಗಳನ್ನು ಇವರು ಸೇರಿಸಿ ಒಂದು 9 ಪಾಯಿಂಟ್ ಅಗ್ರಿಮೆಂಟ್ ಅನ್ನೋ ಒಂದು ಹೆಸರಲ್ಲಿ 1947 ಜೂನ್ 26ನೇ ತಾರೀಕಿಗೆ ಅದನ್ನು ಕಳಿಸ್ಕೊಡ್ತಾರೆ. ಅದನ್ನು ಭಾರತ ಸರ್ಕಾರದ ಮುಂದೆ ಇಡಬೇಕು ಅಂತ ಒಂದು ಅವರ ಮನವಿಯಾಗಿರುತ್ತೆ. ಅದನ್ನು 9 ಪಾಯಿಂಟ್ ಅಗ್ರಿಮೆಂಟನ್ನು 10 ವರ್ಷಗಳ ಕಾಲಾವಧಿಗೆ ನಮಗೆ ನೀವು ಒದಗಿಸ್ಕೊಡ್ಬೇಕು. ಅದರಲ್ಲಿ ಜುಡಿಷಿಯಲ್, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್ ಈ ಎಲ್ಲದರಲ್ಲೂ ಕೂಡ ಕೆಲವು ಹಕ್ಕುಗಳನ್ನು ಈ 9 ಪಾಯಿಂಟ್ ಅಗ್ರಿಮೆಂಟಲ್ಲಿ ಸೇರಿಸಿರ್ತಾರೆ. ನ್ಯಾಯಾಂಗದಲ್ಲಾಗಿರ್ಬೋದು ಮತ್ತು ಶಾಸಕಾಂಗ ಕಾರ್ಯಾಂಗಗಳಲ್ಲೂ ಕೂಡ ನಮಗೆ ಕೆಲವು ಹಕ್ಕುಗಳನ್ನು ನಮಗೆ ಕೊಟ್ಟಿರಬೇಕು. ನೋಡಿ, ಸಪ್ರೇಟ್ ಎಲೆಕ್ಟ್ರೋಡ್ಸ್ ಇರಬೇಕು, ಮತ್ತು ಜುಡಿಷಿಯಲಲ್ಲಿ ನಮ್ಮ ಕಸ್ಟಮರೀಸ್ ಕ್ಲಾಸ್ ಮೇಲೆ ನಾವು ಜುಡಿಷಿಯರಿ ರನ್ ಆಗೋ ಥರ ಇರಬೇಕು. ನಮಗೆ ನಾನ್ ಕ್ರಿಮಿನಲ್ ಏನು ಅಲ್ಲದೇ ಇರೋದಿರುತ್ತಲ್ಲ, ಕ್ರಿಮಿನಲ್ ಅಲ್ಲದೇ ಇರೋ ಪ್ರಕರಣಗಳಲ್ಲಿ ನಾವು ತೀರ್ಪುಗಳನ್ನು ಕೊಡೋ ಥರ ಇರ್ಬೋದು. ಮತ್ತು ಫ್ಯಾಮಿಲಿ ರಿಲೇಟೆಡ್ ಆಗಿರ್ತಕ್ಕಂಥ ಕಸ್ಟಮರೀಸ್ ಕ್ಲಾಸ್ ಮೇಲೆ ನಾವು ಕಾನೂನುಗಳನ್ನು ಮಾಡ್ತೀವಿ. ಈ ರೀತಿಯಾಗಿ ಅವರು 9 ಪಾಯಿಂಟ್ ಅಗ್ರಿಮೆಂಟ್ನ ಮಾಡಿಕೊಂಡು 10 ವರ್ಷಗಳ ಕಾಲ ಇದನ್ನು ನಮಗೆ ನೀವು ಒದಗಿಸೋಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಈ ನಾಗಾ ನ್ಯಾಷನಲ್ ಕೌನ್ಸಿಲು ಭಾರತ ಸರ್ಕಾರದ ಮುಂದೆ ಇದನ್ನು ಇಡುತ್ತೆ. ಆದರೆ ಇದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನು ಮಾಡುತ್ತೆ, ಇದನ್ನು ಪೂರ್ತಿಯಾಗಿ ತಿರಸ್ಕರಿಸುತ್ತೆ. ಅದ್ರ ಬದಲಾಗಿ ಅದೇನು ಮಾಡುತ್ತೆ, ಡಿಸ್ಟಿಕ್ ಅಟಾನಮಿನ ನಾವು ಕೊಡ್ತೀವಿ, ನೀವು ಭಾರತ ಸರ್ಕಾರದೊಂದಿಗೆ ನೀವು ಇರಬೇಕು, ಆದರೆ ನಾವು ನಿಮಗೆ ಜಿಲ್ಲಾವಾರು ನಿಮಗೆ ಸ್ವಾಯತ್ತತೆಯನ್ನು ಕೊಡ್ತೀವಿ, ನಿಮ್ಮ ಆಡಳಿತಕ್ಕೆ ನಾವು ತೊಂದರೆ ಮಾಡಲ್ಲ. ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ 6th ಶೆಡ್ಯೂಲ್ ಏನಿದೆ ಅದರ ಪ್ರಕಾರ ನಿಮಗೆ ಆಡಳಿತ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೇಳುತ್ತೆ. ಈ 9 ಪಾಯಿಂಟ್ ಅಗ್ರಿಮೆಂಟ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡುತ್ತೆ. ಇದರಿಂದ ಮುಂದುವರೆದು ಇವರು ರಿಜೆಕ್ಟ್ ಮಾಡಿದ್ರ ಪರಿಣಾಮವಾಗಿ ಈ ಪಿಝೋ ಅಂಗಾಮಿ ಝಾಪು ಪಿಝೋ ಅನ್ನೋರು ಈ ನಾಗಾಲ್ಯಾಂಡ್ ಇನ್ಸರ್ಜೆನ್ಸಿಗೆ ಇವರು ಪ್ರಮುಖವಾದಂಥ ಕಾರಣ. ಮತ್ತು ಈಗಲೂ ಕೂಡ ನಾಗಾಲ್ಯಾಂಡ್ನ ಜನತೆ ಇವರನ್ನು ದ ಫಾದರ್ ಆಫ್ ನಾಗಾ ನೇಷನ್ ಅಂತಲೇ ಕೂಡ ಕನ್ಸಿಡರ್ ಮಾಡುತ್ತೆ. ಈ ವ್ಯಕ್ತಿ ಏನು ಮಾಡ್ತಾರೆ, ಇದ್ರ ವಿರುದ್ಧ ರೆಬಲ್ ಆಗ್ತಾರೆ. ನಮ್ಮ ಮನವಿಯನ್ನು ಭಾರತ ಸರ್ಕಾರ ತಿರಸ್ಕರಿಸ್ತಲ್ಲ ಅಂತೇಳಿ ಒಂದು ಸಪ್ರೇಟ್ ಸಾವರಿನ್ ಸ್ಟೇಟ್ನ ನಾವು ಕಟ್ಟಲೇಬೇಕು. ಮತ್ತು ಇದಕ್ಕೋಸ್ಕರ 1955ರಲ್ಲಿ ಒಂದು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಗೌರ್ಮೆಂಟನ್ನು ಕೂಡ ಈ ಅಂಗಾಮಿ ಝಾಪು ಪಿಝೋ ಒಂದು ಸ್ಥಾಪನೆ ಮಾಡ್ತಾರೆ. ಇದ್ರ ಮೂಲಕ ಅವರು ಆರ್ಮ್ಡ್ ರೆಬಿಲಿಯನ್, ಸಶಸ್ತ್ರ ದಂಗೆಯನ್ನು ಶುರು ಮಾಡ್ತಾರೆ. ಇದರ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಅಲ್ಲಿಗೆ ಆರ್ಮಿನ ಕಳಿಸ್ಕೊಡುತ್ತೆ. ಆರ್ಮಿನ ಕಳಿಸ್ಕೊಡೋದ್ರ ಮೂಲಕ ಇಂಡಿಯನ್ ಆರ್ಮಿಯಲ್ಲಿ ಹೋಗಿ ಮತ್ತೆ ಶಾಂತಿಯನ್ನು ಮರುಸ್ಥಾಪನೆ ಮಾಡುತ್ತೆ. ಆವಾಗ ಫ್ರೆಂಡ್ಲಿ ಅಪ್ರೋಚ್ ಮಾಡೋದಕ್ಕೆ ಸರ್ಕಾರ ಶುರು ಮಾಡುತ್ತೆ. ನಾವು ಇದ್ರ ಮೂಲಕ ನಾವು ಸಶಸ್ತ್ರ ಅಥವಾ ಸೇನಾಪಡೆಗಳ ಮೂಲಕ ಈ ದಂಗೆಯನ್ನು ಅಡಗಿಸೋಕ್ಕಾಗಲ್ಲ ಅಂದು ಫ್ರೆಂಡ್ಲಿ ಅಪ್ರೋಚ್ನ ಅಂತಂದರೆ ಸ್ನೇಹಪೂರ್ವಕವಾಗಿ ಇವರನ್ನು ನಾವು ಹತ್ರ ತೆಗೆದುಕೊಳ್ಬೇಕು, ಅವರ ಮನವೊಲಿಸುವ ಪ್ರಯತ್ನವಾಗಿ ಭಾರತ ಪ್ರಯತ್ನನ ಶುರು ಮಾಡುತ್ತೆ.
ಹಾಗಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಈ ಹಂಗಾಮಿ ಪಿಜೋ ಇರ್ತಾರಲ್ಲ, ಈ ಪಿಜೋ ಹತ್ರ ಮಾತುಕತೆನ ಬಿಟ್ಬಿಡುತ್ತೆ. ಮತ್ತು ಸಪ್ರೇಟಿಸ್ಟ್ ಏನು ಪ್ರತ್ಯೇಕವಾದಿಗಳು ಏನು ಬೇಕು, ನಾಗಾಲ್ಯಾಂಡ್ ಬೇಕು, ಸಪ್ರೇಟಾಗಿ ನಮಗೆ ರಾಜ್ಯ ಬೇಕು ಅಂತ ಎಲ್ಲ ವಾದ ಮಾಡ್ತಾ ಇರ್ತಾರೆ, ಅವರ ಮನವಿಯನ್ನು ತಿರಸ್ಕರಿಸಿ ಮತ್ತು ಅವ್ರ ಹತ್ರ ಮಾತಾಡೋದನ್ನು ಬಿಟ್ಬಿಡುತ್ತೆ. ಅದಕ್ಕೆ ಬದಲಾಗಿ ಇನ್ನೊಬ್ಬರನ್ನ ಹುಡುಕುತ್ತೆ. ಇದು ಇಂಕಾಂಗ್ಲಿಬಾ ಆವೋ ಅನ್ನೋರು, ಇವರು ಮಾಡ್ರೇಟ್ ಆಗಿರ್ತಾರೆ ಮತ್ತು ನಾನ್ ವೈಲೆಂಟು, ಮತ್ತು ಇವರು ಸಪ್ರೇಟ್ ಮಾಡಬಾರ್ದು, ಇವರು ಪ್ರತ್ಯೇಕವಾದಿ ಅಲ್ಲ ಇವರು. ಹಾಗಾಗಿ ಈ ಥರದವ್ರನ್ನ ಹುಡುಕಿ ಭಾರತ ಸರ್ಕಾರ ಇವ್ರ ಜೊತೆಗೆ ನೆಗೋಸಿಯೇಷನ್ ಮಾಡೋಕ್ಕೆ ಶುರು ಮಾಡುತ್ತೆ. ಅದಾದ ನಂತರ ಇದ್ರ ಮೇಲೆ ಕ್ರಿಯೇಷನ್ ಆಫ್ ಸಪ್ರೇಟ್ ನಾಗಾಲ್ಯಾಂಡ್ ವಿತ್ ಇನ್ ದ ಇಂಡಿಯನ್ ಯೂನಿಯನ್. ಹಿಂದೆ ಇದ್ದಂತಹ ನಾಗಾ ನ್ಯಾಷನಲ್ ಕೌನ್ಸಿಲ್ ಕೂಡ ನಮಗೆ ಸಪ್ರೇಟ್ ನಾಗಾಲ್ಯಾಂಡ್ ಬೇಕು ಅಂತಲೇ ಕೇಳ್ತಿದ್ವಿ, ಯಾರು ಪಿಜೋ ಗುಂಪಿನವರು. ಮತ್ತು ಇವ್ರ ಜೊತೆಗೂ ಸರ್ಕಾರ ಈಗ ಒಪ್ಪಿ ನಾಗಾಲ್ಯಾಂಡ್ನ ಮಾಡೋಕ್ಕೆ ಶುರು ಮಾಡ್ತು. ವ್ಯತ್ಯಾಸ ಇಷ್ಟೇ, ಅವ್ರಿಗೂ ಬೇಕಿದ್ದು ನಾಗಾಲ್ಯಾಂಡ್, ಇವ್ರಿಗೂ ಬೇಕಿದ್ದು ನಾಗಾಲ್ಯಾಂಡು. ಆದರೆ ಭಾರತ ಸರ್ಕಾರ ಇವ್ರ ಜೊತೆಗೆ ಯಾಕೆ ಕೈ ಜೋಡಿಸ್ತು ಅಂತಂದರೆ, ಇವರು ಹೇಳಿದಂತಹ ಲಿಮಿಟ್ ಏನಿದೆ ಅಂದರೆ ಗಡಿ ರೇಖೆಗಳನ್ನು ಗುರುತಿಸುವಂಥದ್ದು ಭಾರತ ಸರ್ಕಾರ ಗುರುತಿಸೋಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಈ ಡಾಕ್ಟರ್ ಇಂಕಾಂಗ್ಲಿಬಾ ಆವೋದವ್ರ ಜೊತೆಗೆ ಭಾರತ ಸರ್ಕಾರ ಕೈ ಜೋಡಿಸುತ್ತೆ. ಆದರೆ ಹಿಂಗಡೆ ಇದ್ದಂತಹ ಪಿಜೋ ಇವರಿಗೆ ಪಿಜೋನಲ್ಲಿ ಬಾರ್ಡ್ರನ್ನ ಗುರುತಿಸಬೇಕಿತ್ತು. ಇದು ನಮ್ಮ ಜಾಗ, ಇಷ್ಟು ನಮ್ಮ ರಾಜ್ಯಕ್ಕೆ ಸೇರಬೇಕು ಅಂತಂದಾಗ ಭಾರತ ಸರ್ಕಾರ ಅದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಅವರನ್ನು ಬಿಟ್ಟು ಇವ್ರ ಜೊತೆ ಸೇರಿ ಒಂದು ಸಪ್ರೇಟ್ ನಾಗಾಲ್ಯಾಂಡನ್ನು ರಚನೆ ಮಾಡ್ತು. ನಾಗಾಲ್ಯಾಂಡ್ 1963ನೇ ವರ್ಷದಲ್ಲಿ ರಚನೆ ಆಗುತ್ತೆ. ಇದ್ರ ಪರಿಣಾಮ ಏನಾಗುತ್ತೆ, ಇದು ನಾಗಾಲ್ಯಾಂಡಿನ ಅಲ್ಲಿರ್ತಕ್ಕಂಥ ಜನರಿಗೆ ಇದು ಒಂದು ನ್ಯಾಷನಲ್ ಇಂಟಿಗ್ರಿಟಿ ಮತ್ತು ಸೆಕ್ಯೂರಿಟಿ ಅನ್ನೋದನ್ನು ತಂದುಕೊಡೋಕ್ಕೆ ಕಾರಣ ಆಗುತ್ತೆ. ಮತ್ತು ನಿಧಾನಕ್ಕೆ ಜನರಲಿ ಅವರಿಗೆ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್, ಈ ಪ್ರಜಾಪ್ರಭುತ್ವ ಅಂದ್ರೇನು, ಅದರ ವ್ಯವಸ್ಥೆ ಯಾವ ರೀತಿ ಇರುತ್ತೆ, ಅದಕ್ಕೆ ನಿಧಾನವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಲ್ಲಿನ ಜನ ಒಗ್ಗೋದಕ್ಕೆ ಶುರು ಮಾಡ್ತಾ ಬರ್ತಾರೆ. ಮತ್ತು ಭಾರತದ ಮೇಲೆ ಅವರಿಗೆ ನಂಬಿಕೆ ಶುರುವಾಗ್ತಾ ಬರುತ್ತೆ. ಇದರ ಪರಿಣಾಮವಾಗಿ ಹಂಗಾಮಿ ಪಿಜೋ ಇದ್ರಲ್ಲ, ಅವರು ಕಟ್ಟಿದಂತಹ ತಂಡ ಏನಿತ್ತು, ರೆಬಲ್ ನ್ಯಾಷನಲ್ ನಾಗಾ ಕೌನ್ಸಿಲ್ ಏನಿತ್ತು, ಅದ್ರ ಮೇಲೆ ಜನಕ್ಕೆ ಒಂದು ನಿರಾಸೆ ಮೂಡೋದಕ್ಕೆ ಶುರುವಾಗುತ್ತೆ. ಮತ್ತು ಅದಕ್ಕೆ ಹೆಚ್ಚಾಗಿ ಸಪೋರ್ಟ್ ಮಾಡೋದನ್ನು ಜನ ಕಡಿಮೆ ಮಾಡ್ತಾ ಬರ್ತಾರೆ. ಯಾಕಂದರೆ ರಾಜ್ಯ ಉದಯ ಆಗಿತ್ತು, ಅವರ ಬೇಡಿಕೆ ಇದ್ದಿದ್ದು ರಾಜ್ಯ ಉದಯ, ಮತ್ತು ಕೇಂದ್ರ ಸರ್ಕಾರದಿಂದ ಹೆಚ್ಚಾಗಿ ಅಭಿವೃದ್ಧಿಯ ನೆರವು, ಹಾಗಾಗಿ ಮತ್ತು ರೆಕಗ್ನೈಸೇಷನ್ ಆಫ್ ದ ಟ್ರೈಬಲ್ ಕಲ್ಚರ್ಸ್ ಎಲ್ಲದೂ ಸಿಗೋಕ್ಕೆ ಶುರುವಾಯಿತು. ಮತ್ತು ಈ ನ್ಯಾಷನಲ್ ಕೌನ್ಸಿಲ್ ಅವರು ಇದ್ರಲ್ಲ, ಅವರು ಸುಮ್ಮನೆ ಇರಲಿಲ್ಲ. ಮತ್ತು ಮುಂದುವರೆದು ನಾಗಾ ರೆಬಲ್ಸ್ ಮತ್ತೆ 1964ರಲ್ಲಿ ಅವರು ಗೆರಿಲ್ಲಾ ಯುದ್ಧ ತಂತ್ರಗಳ ಮೂಲಕ ಭಾರತ ಸರ್ಕಾರದ ಅಥವಾ ಸೈನಿಕರ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾರಣ ಏನು ಅಂತಂದರೆ, ನಾವು ಬಯಸಿದ್ದಂತಹ ನಾಗಾಲ್ಯಾಂಡ್, ನಾವು ನಿರ್ಧರಿಸಿದಂತಹ ಗಡಿ ಹೊಂದಿರತಕ್ಕಂತಹ ನಾಗಾಲ್ಯಾಂಡ್ ಇದು ಅಲ್ಲ, ಇದು ನಮಗೆ ಒಪ್ಪಿಗೆ ಇಲ್ಲ ಅಂತೇಳಿ ನ್ಯಾಷನಲಿಸ್ಟ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲಿಮ್ ಅನ್ನೋ ಒಂದು ಸಂಘಟನೆನ ಅವರು ಸ್ಥಾಪನೆ ಮಾಡ್ತಾರೆ. ಅದನ್ನು ನಾವು ಶಾರ್ಟ್ ಫಾರ್ಮಾಗಿ NSCN ಅಂತ ಕರಿಬೋದು. ಇದನ್ನು ಪ್ರಮುಖವಾಗಿ 3 ಜನ ಇದರಲ್ಲಿ ಭಾಗವಹಿಸಿರ್ತಾರೆ, ಐಸಾಕ್ ಮುವಯ್ಯ ಮತ್ತು ಕಾಪ್ಲಾಂಗ್ ಅನ್ನೋರು. ಈ 3 ಸೇರಿ ನಾವು ಒಂದು ನಾಗಾಲಿಮ್ ಅನ್ನೋದನ್ನು ಸ್ಥಾಪನೆ ಮಾಡಬೇಕು. ಅದಕ್ಕೆ ನ್ಯಾಷನಲಿಸ್ಟ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲಿಮ್ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ. ಇದರ ಉದ್ದೇಶ ನಾಗಾಲಿಮ್ ಅನ್ನೋ ರಾಜ್ಯನ ಸ್ಥಾಪನೆ ಮಾಡಬೇಕು. ನಾಗಾಲಿಮ್ ಅಂತಂದರೆ ಈಗ ಪ್ರಸ್ತುತ ಇರತಕ್ಕಂತಹ ನಾಗಾಲ್ಯಾಂಡ್ ಜೊತೆಗೆ ಅದಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಮಣಿಪುರ, ಅಸ್ಸಾಂ, ಅರುಣಾಚಲ್ ಪ್ರದೇಶ ಇರ್ಬೋದು, ಮತ್ತು ಕೆಳಗಡೆ ಮಿಜೋರಾಂ, ಈ ಭಾಗಗಳಲ್ಲಿ ಗಡಿಗಳಲ್ಲಿ ನಮ್ಮ ಜನ ಇನ್ನೂ ಇದ್ದಾರೆ. ಹಾಗಾಗಿ ಈ ಗಡಿಯೆಲ್ಲ ನಾವು ಇನ್ನೂ ದೊಡ್ಡ ರಾಜ್ಯವನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಇವರ ಆಸೆ. ಹಾಗಾಗಿ ಅದೇ ಈ ನಾಗಾಲಿಮ್, ದೊಡ್ಡ ಪ್ರದೇಶ ಏನಿದೆ ಅಲ್ಲ ಅದು ನಾಗಾಲಿಮ್. ಮತ್ತು ಕೆಲವು ಭಾಗ ಮಯನ್ಮಾರ್ ಇದ್ರ ಮೇಲೂ ಕೂಡ ಓವರ್ಲ್ಯಾಪ್ ಆಗುತ್ತೆ. ಅಷ್ಟನ್ನೆಲ್ಲ ಒಳಗೊಂಡು ನಾವು ಒಂದು ದೊಡ್ಡ ನಾಗಾಲಿಮ್ ಅನ್ನೋದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ 1980ನೇ ಇಸ್ವಿಲಿ ಈ ನ್ಯಾಷನಲಿಸ್ಟ್ ಸೋಷಿಯಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲಿಮ್ ಉದಯ ಆಗುತ್ತೆ. ಇದು ಮುಂದೆ 1980ನೇ ಇಸ್ವಿಲಿ ಮತ್ತೆ ಇದು ಸ್ಪ್ಲಿಟ್ ಆಗಿ 2 ಭಾಗ ಆಗುತ್ತೆ. ಅದರಲ್ಲಿ ಐಸಾಕ್ ಆ್ಯಂಡ್ ಮುವಯ್ಯ ಅನ್ನೋರು ಇವರಿಬ್ಬರದು ಒಂದು ತಂಡ ಆಗುತ್ತೆ, ಮತ್ತು ಕಾಪ್ಲಾಂಗ್ ಅನ್ನೋರ್ದೊಂದು ಸಪ್ರೇಟ್ ತಂಡ ಆಗುತ್ತೆ. ಈ ಕಾಪ್ಲಾಂಗ್ ಟೀಮ್ ಅವ್ರು ಏನಿರ್ತಾರೆ, ಇವ್ರದ್ದು ಅಂಡರ್ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಿಡ್ನ್ಯಾಪ್ ಮಾಡೋ ಅಂಥದ್ದು, ಮನಿ ಎಕ್ಸ್ಟಾರ್ಷನ್ ಮಾಡೋ ಅಂಥದ್ದು, ಅಲ್ಲಿರ್ತಕ್ಕಂಥವ್ರಿಗೆ ಭಯ ಹುಟ್ಟಿಸೋ ಅಂಥದ್ದು, ಸೈನಿಕರ ಮೇಲೆ ದಾಳಿ ಮಾಡೋ ಅಂಥದ್ದು, ಇವನ್ನೆಲ್ಲವನ್ನು ಶುರು ಮಾಡ್ತಾರೆ. ಐಸಾಕ್ ಮುವಯ್ಯನೂ ಕೂಡ ರೆಬಲ್ ಗ್ರೂಪ್ ಆಗಿರ್ತವೆ. 2015 ಅಷ್ಟೊತ್ತಿಗೆ ಭಾರತ ಸರ್ಕಾರದೊಂದಿಗೆ ಇವರು ಮಾತುಕತೆಯನ್ನು ಆರಂಭಿಸ್ತಾರೆ. ಅಂದರೆ ನಾವು ವೈಲೆನ್ಸ್ನ ಬಿಡ್ತೀವಿ, ನಮ್ಮ ಡಿಮ್ಯಾಂಡ್ನ ನೀವು ಫುಲ್ಫಿಲ್ ಮಾಡಬೇಕು ಅನ್ನೋದು ಪ್ರಮುಖವಾದ ಬೇಡಿಕೆ ಆಗಿರುತ್ತೆ. ಈ NSCN ಐಸಾಕ್ ಮತ್ತು ಮುವಯ್ಯ ಟೀಮ್ ಅವ್ರದ್ದು ಏನು ಬೇಡಿಕೆ ಅಂತಂದರೆ, ನಾಗಾಲ್ಯಾಂಡಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಸಂವಿಧಾನ ಬೇಕು, ಹಾಗೆ ನಾಗಾಲ್ಯಾಂಡ್ ರಾಜ್ಯಕ್ಕೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಬಾವುಟ ಬೇಕು. ಈ 2 ಪ್ರಮುಖವಾದ ಬೇಡಿಕೆಗಳು ಈ ಐಸಾಕ್ ಮುವಯ್ಯ ತಂಡ ಈಗಲೂ ಕೂಡ ಹೊಂದಿದೆ. ಈಗಲೂ ಕೂಡ ಭಾರತ ಸರ್ಕಾರದೊಂದಿಗೆ ಅವರು ನೆಗೋಷಿಯೇಟ್ ಮಾಡ್ತಿರೋದು ಇದನ್ನೇ, ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು, ಹಾಗೆ ಸಪ್ರೇಟಾಗಿ ನಮ್ಮ ರಾಜ್ಯಕ್ಕೆ ಆದಂಥ ಒಂದು ಫ್ಲ್ಯಾಗ್ನ ಬೇಕು ಅನ್ನೋದು ಇವರ ಡಿಮ್ಯಾಂಡ್ ಆಗಿದೆ.
ಅದಾದ ನಂತರ ಭಾರತ ಸರ್ಕಾರ 2015ರಲ್ಲಿ ಐಸಾಕ್ ಮೂವಿಯ ಟೀಮ್ ಜೊತೆಗೆ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ಒಂದು ಹಂತಕ್ಕೆ ಬರುತ್ತೆ, ನಾಗಾ ಪೀಸ್ ಅಕಾರ್ಡ್ ಅಂತ 2015ರಲ್ಲಿ. ಈ ನಾಗಾ ಮತ್ತು ಭಾರತ ಸರ್ಕಾರಕ್ಕೆ ಎರಡಕ್ಕೂ ಇಂಟರ್ಲಾಕಟರ್ ಆಗಿ ಇದ್ದಂಥವ್ರು ಅಲ್ಲಿನ ರಾಜ್ಯಪಾಲ ರವಿ ಅನ್ನೋರು ಇದನ್ನು ಸಕ್ಸಸ್ಫುಲ್ಲಾಗಿ ನಾಗಾ ಸಂಘಟನೆಗಳು ಮತ್ತು ಭಾರತ ಸರ್ಕಾರ ಎರಡನ್ನೂ ಕೂಡ ಅವರು ಹತ್ರ ತರಿಸ್ತಾರೆ. ಅವರ ಎರಡೂ ಮಾತಾಡಿ ಇದನ್ನು ನಾಗಾ ಪೀಸ್ ಅಕಾರ್ಡ್ ಅನ್ನೋ ಹೆಸರಲ್ಲಿ ಒಪ್ಪಿಗೆ ಆಗುತ್ತೆ. ಇದು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಆಗುತ್ತೆ. ಒಂದು ನಾಗಾಲ್ಯಾಂಡ್ ಸರ್ಕಾರ, ಕೇಂದ್ರ ಸರ್ಕಾರ, ಅದ್ರ ಜೊತೆಗೆ ಈ NSCN ಏನು ನ್ಯಾಷನಲಿಸ್ಟ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್ ಮೇಲೆಲ್ಲ ಇದ್ರ ಮೂರು ಜೊತೆನೂ ಸೇರಿ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಆಗುತ್ತೆ. ಆ ಅಗ್ರಿಮೆಂಟಲ್ಲಿ ಪ್ರಮುಖವಾಗಿರತಕ್ಕಂಥ ವಿಷಯ ಏನು ಅಂತಂದರೆ, ನಾವು ನಿಮಗೆ ಇನ್ನೂ ಹೆಚ್ಚಿನದಾಗಿ ಅಟಾನಮಸ್ನ ಕೊಡ್ತೀವಿ, ಅಂದರೆ ಸ್ವಾಯತ್ತತೆಯನ್ನು ಇನ್ನೂ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳ ಮೂಲಕ ನಿಮಗೆ ಹೆಚ್ಚಾಗಿ ಇನ್ನೂ ಡಿಸ್ಟ್ರಿಕ್ಟ್ನ ಡಿವೈಡ್ ಮಾಡಿ ಅವಕ್ಕೆ ಹೆಚ್ಚಿನದಾಗಿ ಅನುದಾನ ಕೊಡೋದ್ರ ಜೊತೆಗೆ ಸ್ವಾಯತ್ತತೆಯನ್ನು ಕೂಡ ನಾವು ಕೊಡ್ತೀವಿ, ಮತ್ತು ನಿಮ್ಮ ಅದ್ರ ಗ್ರೇಟರ್ ಅಟಾನಮಿ ಅವಕ್ಕೆ ಹೆಚ್ಚಿನದಾಗಿನ ಶಕ್ತಿನ ತುಂಬ್ತೀವಿ ಅಂತ ಹೇಳಿದ್ರು. ಇವ್ರು ಏನು ಬೇಡಿಕೆ ಇತ್ತಲ್ಲ ಗ್ರೇಟರ್ ನಾಗಾಲಿಮನ, ನೀವು ಮ್ಯಾಪಲ್ಲಿ ನೋಡ್ಬೋದು. ಇದರಲ್ಲಿ ಈ ಓವರ್ಲ್ಯಾಪ್ ಆಗುತ್ತೆ. ಮಣಿಪುರ ರಾಜ್ಯಕ್ಕೂ ಸಂಬಂಧಪಡುತ್ತೆ. ಇಲ್ಲಿ ಅರುಣಾಚಲ ಪ್ರದೇಶ ಇಲ್ಲಿಂದ ಹಿಡಿದು ಮತ್ತು ಈಗಿರ್ತಕ್ಕಂಥ ಅಸ್ಸಾಮು ಮತ್ತು ಮೇಘಾಲಯದ ಭಾಗಗಳು, ಹಾಗೆ ಮಿಜೋರಾಂ, ಹಾಗೆ ಬರ್ಮಾ ದೇಶದ ಮೇಲೂ ಕೂಡ ಇದು ಆಗುತ್ತೆ. ಇದನ್ನೆಲ್ಲದನ್ನು ಸೇರಿ ಇವರಿಗೆ ಇವರು ಬೇಡಿಕೆ ಇಡ್ತಿರೋದು ಇದು ಈ ಗ್ರೇಟರ್ ನಾಗಾಲಿಂಡ್ ಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ಹಾಗೆ ಈ ಕನ್ಫ್ಲಿಕ್ಟ್ಸ್ ಮತ್ತು ಇನ್ಸರ್ಜೆನ್ಸಿ ಆವಾಗಿಂದ ನಾವು ಮಾತಾಡ್ತಾ ಇದ್ದೀವಿ, ನಾರ್ತ್ ಈಸ್ಟ್ ಇನ್ಸರ್ಜೆನ್ಸಿ ಅಂತ. ಇನ್ಸರ್ಜೆನ್ಸಿ ಅಂತಂದರೆ ಬಂಡಾಯ ಅಥವಾ ದಂಗೆಗಳು ಅಂತ ಕರಿಬೋದು. ಇದಕ್ಕೆ ಒಂದು ಏನು ಡೆಫಿನಿಷನ್ ಏನು ಅನ್ನೋದನ್ನು ನೋಡೋದಾದರೆ, ಈಗ ಟೆರರಿಸಮ್ ಅನ್ನೋದಿದೆ ಮತ್ತು ಈ ಇನ್ಸರ್ಜೆನ್ಸಿ ಏನಿದೆ. ಇನ್ಸರ್ಜೆನ್ಸಿ ಅನ್ನೋದು ಒಂದು ಇಟ್ಸ್ ಅ ಫಾರ್ಮ್ ಆಫ್ ಟೆರರಿಸಮ್ ಅನ್ನೋದು ಭಯ ಹುಟ್ಟಾಕುವಂಥದ್ದು. ಯಾವ ಉದ್ದೇಶಕ್ಕೆ ನಾವು ಈ ಇನ್ಸರ್ಜೆನ್ಸಿಲಿ ಏನಾಗುತ್ತೆ, ನಾವು ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಹಂತವಾಗಿ ತಮ್ಮ ಹೋರಾಟದ ಹಾದಿಗಳನ್ನು ಸುಧಾರಿಸ್ಕೊಳ್ತಾ ವ್ಯವಸ್ಥಿತವಾಗಿ ಸರ್ಕಾರದ ವಿರುದ್ಧ ಹೋರಾಡ್ತಾ ಹೋಗುತ್ತೆ. ಕೊನೆಗೆ ಅದ್ರ ಉದ್ದೇಶ ಏನು ಅಂತಂದರೆ, ಅಲ್ಲಿರ್ತಕ್ಕಂಥ ಈಗಿನ ವ್ಯವಸ್ಥೆಯನ್ನು ಬುಡಮೇಲು ಮಾಡೋದು ಅಥವಾ ಈ ಸರ್ಕಾರವನ್ನು ಅಲ್ಲಿ ವಜಾಗೊಳಿಸೋಂಥದ್ದು, ಈ ವ್ಯವಸ್ಥೆಯನ್ನು ಅದು ಕೆಡುವಂಥದ್ದಾಗಿರುತ್ತೆ. ಇದನ್ನು ನಾವು ಇನ್ಸರ್ಜೆನ್ಸಿ ಅಂತ ಕರಿತೀವಿ. ಆದರೆ ಈ ಟೆರರಿಸ್ಟ್ಗಳು ಏನು ಮಾಡೋದು, ಅಲ್ಲಿ ಇರ್ತಕ್ಕಂಥ ಪ್ರದೇಶದಲ್ಲಿ ಅವರು ರ್ಯಾಡಿಕಲೈಸೇಷನ್ ಮಾಡ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥ ಯುವಜನತೆ ಇರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಪ್ರಸ್ತುತ ಇರೋಂತಹ ಅವರ ಮನಸ್ಥಿತಿಯನ್ನು ದ್ವೇಷ ತುಂಬೋದ್ರ ಮೂಲಕ ಅವ್ರನ್ನ ಬದಲಾಯಿಸಿ ಮನಪರಿವರ್ತನೆ ಮಾಡಿ ಅವರ ಸಿದ್ಧಾಂತಗಳನ್ನೇ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳೋವಂಥದ್ದನ್ನು ಟೆರರಿಸ್ಟ್ ಮಾಡ್ತಾರೆ. ಇನ್ಸರ್ಜೆನ್ಸಿಲಿ ಏನಾಗುತ್ತೆ, ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಉದ್ದೇಶಕ್ಕೋಸ್ಕರ ಅವರು ಸಂಘಟನಾತ್ಮಕವಾಗಿ ವ್ಯವಸ್ಥಿತವಾಗಿ ಒಂದು ಹಂತವಾಗಿ ಹೋರಾಡ್ತಾ ಬರೋವಂಥದ್ದು, ಅದರಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಬದಲಾಯಿಸೋ ಅಂಥದ್ದು. ಇದು ಅಲ್ಲಿ ಜನರಿಗೆ ಭಯ ಹುಟ್ಟಿಸ್ಬೇಕಾಗಿರುತ್ತೆ. ಕಾರಣ ಏನು ಅಂತಂದರೆ, ತಾವು ಅಧಿಕಾರ ಹಿಡಿಬೇಕಾಗಿರುತ್ತೆ. ಆದರೆ ಇಲ್ಲಿ ಯಾವುದೋ ಸಿದ್ಧಾಂತಗಳನ್ನು ಅಥವಾ ಇನ್ನೊಂದನ್ನು ಇಲ್ಲಿ ಬದಲಾಯಿಸೋಂಥ ಪ್ರಯತ್ನಗಳು ಇಲ್ಲಿ ಈ ಇನ್ಸರ್ಜೆನ್ಸಿಲಿ ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಟೆರರಿಸ್ಟ್ ಮಾಡೋವಂಥದ್ದು. ಅದರಲ್ಲಿ ಯಾವ ರೀತಿ ಇವರು ಇನ್ಸರ್ಜೆನ್ಸಿ ದಂಗೆಗಳನ್ನು ಮಾಡ್ತಾರೆ ಅಂತಂದರೆ, ಒಂದು ಸಬ್ವರ್ಷನ್ ಆಗಿರ್ಬೋದು, ಗೆರಿಲ್ಲಾ ವಾರ್ಫೇರ್, ಆರ್ಮಡ್ ರೆಬಿಲಿಯನ್, ವಿಧ್ವಂಸಕ ಕೃತ್ಯಗಳು ಅಂತಂದರೆ ಗೌರ್ಮೆಂಟ್ ಬಿಲ್ಡಿಂಗ್ಗಳನ್ನು ಬ್ಲಾಸ್ಟ್ ಮಾಡೋವಂಥದ್ದು ಅಥವಾ ಸಾರ್ವಜನಿಕರಿಗೆ ಆಸ್ತಿ ಪಾಸ್ತಿ ನಷ್ಟ ಮಾಡೋದು. ಗೆರಿಲ್ಲಾ ಯುದ್ಧ ತಂತ್ರ ಅಂತಂದರೆ ಗೌರ್ಮೆಂಟ್ ಕಾನ್ವಾಯ್ ಮೇಲೆ ಅಥವಾ ಮಿಲಿಟ್ರಿ ಮೇಲೆ ಅಟ್ಯಾಕ್ ಮಾಡೋವಂಥದ್ದು. ಮತ್ತು ಸಶಸ್ತ್ರ ಬಂಡಾಯ ಮಾಡೋದು, ಶಸ್ತ್ರಗಳನ್ನ ಇಟ್ಕೊಂಡು ಮಾಡ್ಬೋದು ಮತ್ತು ಇಲ್ದೇನೂ ಮಾಡ್ಬೋದು. ಇದು ಆರ್ಮಡ್ ರೆಬಿಲಿಯನ್ ಇನ್ಸರ್ಜೆನ್ಸಿ ಒಂದು ಪ್ರಮುಖವಾದಂಥ ಒಂದು ಮೆಥಡ್ ಆಗಿದೆ. ಕಾರಣಗಳು ಏನೇನಿರುತ್ತೆ ಇವರಿಗೆ, ಯಾಕೆ ಈ ಥರ ಇನ್ಸರ್ಜೆನ್ಸಿ ಮಾಡ್ತಾರೆ ಅಂತಂದರೆ, ಅವರು ಭಾಷೆಯಲ್ಲಿ ವೈವಿಧ್ಯತೆ ಇರ್ಬೋದು ಅಥವಾ ಎಥ್ನಿಸಿಟಿ ಜನಾಂಗೀಯಲ್ಲಿ ವೈವಿಧ್ಯತೆ ಇರ್ಬೋದು. ಒಂದು ಜನಾಂಗ ಇನ್ನೊಂದು ಜನಾಂಗಕ್ಕೆ ಸೇರದೇ ಇದ್ದಾಗ ಅವರ ವಿರುದ್ಧ ಇದು ತಿರುಗಿ ಬೀಳೋವಂಥದ್ದು, ಅಥವಾ ಸರ್ಕಾರ ಇನ್ನೊಬ್ಬ ಜನಾಂಗಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂದರೆ ಅದ್ರ ವಿರುದ್ಧ ಇದು ತಿರುಗಿ ಬೀಳೋವಂಥದ್ದು. ಹಾಗೆ ಟ್ರೈಬಲ್ ರೈವಲರಿ ಇರ್ಬೋದು, ಒಂದು ಬುಡಕಟ್ಟಿಗೂ ಇನ್ನೊಂದು ಬುಡಕಟ್ಟಿಗೂ ಆಗದೇ ಇರೋವಂಥದ್ದು. ಮತ್ತು ಮೈಗ್ರೇಷನ್, ಈ ಹೊರಗಡೆಯಿಂದ ಬರ್ತಕ್ಕಂಥ ಜನಗಳು ನಮ್ಮ ಜಾಗದಲ್ಲಿರ್ತಕ್ಕಂಥ ಲ್ಯಾಂಡ್ ರೈಟ್ಸ್ನ ತಗೊತಾರೆ, ಅಥವಾ ಬಿಸ್ನೆಸ್ ಎಕನಾಮಿಕ್ಸ್ ನಮ್ಮನ್ನು ಕಮರ್ಷಿಯಲಿ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅನ್ನೋ ಭಯ ಇರ್ಬೋದು, ಅಥವಾ ಸ್ಥಳೀಯ ಸಂಪನ್ಮೂಲಗಳನ್ನು ಇವರು ತಗೊಂಡು ಹೋಗ್ತಾರೆ ಅನ್ನೋ ಒಂದು ಅಪ್ರೆನ್ಷನ್ ಇರ್ಬೋದು. ಮತ್ತು ಅಲಿನೇಷನ್, ಪರಕೀಯ ಭಾವನೆ, ನಮ್ಮ ನಾಡಿನಲ್ಲೇ ನಾವು ಎಲ್ಲೋ ಕಳೆದೋಗ್ತಾ ಇದ್ದೀವಿ, ನಮ್ಮನ್ನು ಯಾರೋ ಬೇರೆಯವ್ರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅವ್ರಿಗೆ ಮೈಂಡ್ಸೆಟ್ ಬಂದಾಗ ಈ ಎಲ್ಲ ಕಾರಣಗಳಿಂದಾಗಿ ಅಲ್ಲಿ ಇನ್ಸರ್ಜೆನ್ಸಿ ಶುರುವಾಗೋಕ್ಕೆ ಕಾರಣ ಆಗುತ್ತೆ. ಅವರ ಡಿಮ್ಯಾಂಡ್ ಏನಿರ್ಬೋದು ಅಂತ ಅನ್ನೋದಾದರೆ, ಸಪ್ರೇಟಾಗಿ ನಮಗೊಂದು ಸಾರ್ವಭೌಮತ್ವ ಪ್ರದೇಶನ ಕೊಡಿ, ಅಥವಾ ನಮಗೆ ಒಂದು ಇಂಡಿಪೆಂಡೆಂಟ್ ಸ್ಟೇಟ್ನ ನೀವು ಕ್ರಿಯೇಟ್ ಮಾಡಿಕೊಡ್ವಿ, ಅಥವಾ ಒಂದು ಹೋಮ್ಲ್ಯಾಂಡ್ ಸಪ್ರೇಟಾಗಿ ನಮಗೆ ಡಿವೈಡ್ ಮಾಡಿ, ಅಥವಾ ನಮ್ಮ ಏನು ಇರೋಂತಹ ಬುಡಕಟ್ಟು ವ್ಯವಸ್ಥೆಯನ್ನು ನಮ್ಮನ್ನು ಇನ್ನೂ ಮೇಲ್ಸ್ತರಕ್ಕೆ ತಗೊಂಡೋಗಿ ನಮ್ಮ ಜಾಗದಲ್ಲಿ ನೀವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ. ಇಷ್ಟೆಲ್ಲ ಡಿಮ್ಯಾಂಡ್ಗಳ ಮೇಲೆ ಇನ್ಸರ್ಜೆನ್ಸಿಗಳು ನಡೆಯುತ್ತೆ.
ಮತ್ತು ಈ ಇನ್ಸರ್ಜೆನ್ಸಿ ನಡೆಯುವಂಥ ಜಾಗಗಳು ಕೂಡ ಭೌಗೋಳಿಕವಾಗಿ ಅವರಿಗೆ ಸಹಾಯಕವಾಗಿರ್ತಕ್ಕಂತಹ ಜಾಗಗಳಲ್ಲಿ ಇವರು ಮಾಡ್ತಾರೆ. ಉದಾಹರಣೆಗೆ ಬಯಲು ಪ್ರದೇಶದಲ್ಲಿ ಎಲ್ಲೂ ಕೂಡ ಇನ್ಸರ್ಜೆನ್ಸಿ ಆಗಲ್ಲ, ಆದರೆ ಅದನ್ನು ಸುಲಭವಾಗಿ ಮಿಲಿಟರಿ ಹತ್ತಿಕ್ಕುತ್ತೆ. ಆದರೆ ಇವರು ಈ ಬೆಟ್ಟಗುಡ್ಡಗಳು, ಕಾಡು, ಈ ಥರದ ಜಾಗಗಳಲ್ಲಿ ನಡೆಸ್ತಾರೆ. ಅದರಲ್ಲಿ ಡಿಫಿಕಲ್ಟ್ ಟೆರೈನ್ಸ್ ಇರಬೇಕು, ಅವೆಲ್ಲ ಕಠಿಣ ಭೂಪ್ರದೇಶಗಳು, ಸುಲಭವಾಗಿ ಆರ್ಮಿಗೆ ರೀಚ್ ಆಗೋಕ್ಕೆ ಆಗದೇ ಇರಬೇಕು ಆ ಥರದ ಜಾಗ. ಅಥವಾ ದಟ್ಟವಾಗಿರುವಂಥ ಅರಣ್ಯ ಪ್ರದೇಶಗಳು ಸುಲಭವಾಗಿ ಕೈಗೆ ಸಿಗಬಾರ್ದು, ಯಾರಿಗೂ ಕಾಣಿಸ್ಬಾರ್ದು. ಮತ್ತು ಓಪನ್ ಬಾರ್ಡರ್ಸು, ತೆರೆದ ಗಡಿ ಪ್ರದೇಶಗಳು, ಈಗ ನೇಪಾಳ ಇಂಡಿಯಾ ಇದೆ, ಮತ್ತು ನೇಪಾಳ ಮತ್ತು ಮಯನ್ಮಾರ್ ಇದೆ. ಇಂತಹ ಜಾಗಗಳಲ್ಲಿ ಇಲ್ಲಿ ತಪ್ಪು ಮಾಡೋದು ಇನ್ನೊಂದು ದೇಶಕ್ಕೆ ಅವರು ಈಸಿಯಾಗಿ ಓಪನ್ ಬಾರ್ಡರ್ ಇರೋದ್ರಿಂದ ಹೋಗ್ಬಿಡೋ ಅಂಥದ್ದು. ಮತ್ತು ಕಾಂಜಿನಿಯಲ್ ಎನ್ವಿರಾನ್ಮೆಂಟ್ ಫಾರ್ ಇನ್ಸರ್ಜೆನ್ಸಿ, ಬಂಡಾಯಕ್ಕೆ ಸರಿ ಹೊಂದುವ ವಾತಾವರಣಗಳು. ಅಲ್ಲಿರೋ ಜನ ಯಾವುದೋ ಸಮಸ್ಯೆಗಳಲ್ಲಿರ್ತಾರೆ, ಅವರ ಸಮಸ್ಯೆಗಳನ್ನು, ಆ ಪರಿಸ್ಥಿತಿಯನ್ನು ನಾವು ದುರುಪಯೋಗ ಪಡಿಸ್ಕೊಂಡು ಅವರಿಗೆ ನಾವು ಚಿತಾವಣೆ ಮಾಡೋದು. ನೀವು ಹೋರಾಟಕ್ಕೆ ಬನ್ನಿ, ನೀವು ಬಂಡಾಯ ಎದ್ದೇಳಿ, ನಿಮಗೆ ಸಶಸ್ತ್ರ ಮೀಸಲು ನಾವೇನು ಶಸ್ತ್ರಗಳನ್ನು ಕೊಡ್ತೀವಿ, ನಾವು ನಿಮಗೆ ಹಣ ಸಹಾಯ ಮಾಡ್ತೀವಿ, ಈ ಥರದ ಪರಿಸ್ಥಿತಿಯನ್ನು ಉಪಯೋಗಿಸಿ ಮಾಡೋವಂಥದ್ದು. ಮತ್ತು ಇದಕ್ಕೆ ಎಕ್ಸ್ಟರ್ನಲ್ ಲಿಂಕ್ಸ್ ಆಗಿ ಕ್ರಾಸ್ ಬಾರ್ಡರ್ಸ್ ಲಿಂಕ್ ಅಂದರೆ ಇವ್ರಿಗೆ ಯಾರು ಈ ಇನ್ಸರ್ಜೆನ್ಸಿ ಮಾಡ್ತಾ ಇರ್ತಾರೆ ಅವರಿಗೆ ಹೊರಗಡೆಯಿಂದ ಸಪೋರ್ಟ್ ಮಾಡೋವಂಥದ್ದು, ಬಾಂಗ್ಲಾದೇಶದಿಂದ ಸಪೋರ್ಟ್ ಮಾಡೋವಂಥದ್ದು, ಅಥವಾ ಮಯನ್ಮಾರಿಂದ ಸಪೋರ್ಟ್ ಮಾಡೋವಂಥದ್ದು, ನೇಪಾಳ ಮೂಲಕ ಯಾವುದಾದ್ರು ಉಗ್ರಗಾಮಿ ಸಂಘಟನೆ ISI, ಈ ಥರ ಪಾಕಿಸ್ತಾನದ ಬೇಹುಗಾರಿಕೆ ಸಂಸ್ಥೆಗಳು ಆ ಬೇರೆ ಗಡಿಗಳಿಂದ ಹೊರಗಡೆಯಿಂದ ಎಕ್ಸ್ಟರ್ನಲ್ ಆಗಿ ಸಪೋರ್ಟ್ ಮಾಡೋವಂಥದ್ದು. ಮತ್ತು ಅವರಿಗೆ ಸಶಸ್ತ್ರಗಳನ್ನು ಖರೀದಿ ಮಾಡಿಕೊಡೋದು, ಅವರಿಗೆ ಟ್ರೈನಿಂಗ್ ಕೊಡೋದು, ಅವರ ಐಡಿಯಾಲಜಿಕಲಿ ಮೆಟೀರಿಯಲ್ಸ್ನ ಸಪ್ಲೈ ಮಾಡೋದು, ಮತ್ತು ಡ್ಯಾಮೇಜ್ ಪಬ್ಲಿಕ್ ಪ್ರಾಪರ್ಟಿಗಳನ್ನು ಇವ್ರಿಗೆ ಡ್ಯಾಮೇಜ್ ಮಾಡಿರಿ ಅಂತ ಹೇಳೋದ್ರ ಮೂಲಕ, ಮತ್ತು ಇದು ಅಮಾಯಕರನ್ನು ಕೊಲೆ ಮಾಡೋದ್ರ ಮೂಲಕ ಅಥವಾ ಮಿಲಿಟ್ರಿ ಪಡೆಗಳ ಮೇಲೆ ದಾಳಿ ಮಾಡೋದ್ರ ಮೂಲಕ ಒಟ್ಟು ಯಾವಾಗಲೂ ಅವರು ಸುದ್ದಿಯಲ್ಲಿರಬೇಕು. ಮತ್ತು ತಮ್ಮ ಡಿಮ್ಯಾಂಡ್ ಏನು ಅನ್ನೋದನ್ನು ತಿಳಿಸ್ಬೇಕು ಅನ್ನೋದಾದರೆ ಸರ್ಕಾರದ ಆಸ್ತಿಪಾಸ್ತಿ ಮತ್ತು ಅಮಾಯಕ ನಾಗರಿಕರ ಹತ್ಯೆಯನ್ನು ನಿರಂತರವಾಗಿ ಈ ಥರ ಸಂಘಟನೆಗಳು ಮಾಡ್ತಾ ಇರ್ತವೆ. ನಾವು ಟೈಪಾಲಜಿ ಆಫ್ ಕಾನ್ಫ್ಲಿಕ್ಟ್ಸ್ ಅನ್ನೋದನ್ನು ನೋಡೋದಾದರೆ ಇದರಲ್ಲಿ ನ್ಯಾಷನಲ್ ಕಾನ್ಫ್ಲಿಕ್ಟ್ಸು ಸೇರಿರುತ್ತೆ. ನ್ಯಾಷನಲ್ ಕಾನ್ಫ್ಲಿಕ್ಟ್ಸು ಪೊಲಿಟಿಕಲ್ಲು, ಕಲ್ಚರಲ್ ಇರ್ಬೋದು, ಮತ್ತು ಎಕನಾಮಿಕ್ ಕಾನ್ಫ್ಲಿಕ್ಟ್ಸು, ಕಾಂಪಿಟೇಷನ್ ಕಾನ್ಫ್ಲಿಕ್ಟ್ಸ್ ಅಂತ ನಾವು ಡಿವೈಡ್ ಮಾಡಿ ನೋಡೋದಾದರೆ, ನಾವು ಕೆಳಗಡೆ ನ್ಯಾಷನಲ್ ಕಾನ್ಫ್ಲಿಕ್ಟ್ಸ್ ಅನ್ನೋದಾದರೆ ಅದು ನಮಗೆ ಸಪ್ರೇಟಾಗಿ ಅಸ್ಸಾಮಲ್ಲಿ ಈಗ ಬೋಡೋಲ್ಯಾಂಡ್ ಬೇಕು ಅಂತ ಕೇಳ್ತಿದ್ದಾರೆ. ಅದು ಅವರ ಸಪ್ರೇಟಾಗಿರೋಂತಹ ಆ ಜನಾಂಗಕ್ಕೆ ಒಂದು ತಮಗೆ ಸೇರ್ತಕ್ಕಂಥ ಜಾಗ ಬಿಟ್ಕೊಡ್ಬೇಕು ಅಂತ. ಆಗ ನಾಗಾಲ್ಯಾಂಡಲ್ಲಿ ನಾಗಾಲಿಮ್ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಹಾಗೆ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ನ ನೋಡೋದಾದರೆ ನಮಗಿನ್ನೂ ಹೆಚ್ಚಿನ ಸ್ವಾಯತ್ತತೆ ಬೇಕು, ನೀವು ಕೊಡ್ತಿರೋಂಥ ರೆಪ್ರೆಸೆಂಟೇಟಿವ್ಸ್ ಸೀಟ್ಸ್ಗಳು ನಮಗೆ ಸಾಕಾಗ್ತಾ ಇಲ್ಲ, ಅಥವಾ ರೀಜನಲ್ ಆಸ್ಪಿರೇಷನ್ಗೆ ನೀವು ನಮಗೆ ಇದು ಮಾಡ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದಾಗಿರ್ಬೋದು. ಮತ್ತು ಕಲ್ಚರಲ್ ಕಾನ್ಫ್ಲಿಕ್ಟ್ಸಿಗೆ ಬಂದೋದಾದರೆ ಈಗ ದೊಡ್ಡ ಬುಡಕಟ್ಟು ಗುಂಪಿರುತ್ತೆ, ಇನ್ನೊಂದು ಚಿಕ್ಕ ಬುಡಕಟ್ಟು ಗುಂಪಿರುತ್ತೆ, ಅವರ ಮೇಲೆ ಇವರು ತಮ್ಮ ಸಂಸ್ಕೃತಿಯ ಮೂಲಕ ದಾಳಿ ಮಾಡೋವಂಥದ್ದು. ಹಾಗೆ ಎಕನಾಮಿಕ್ ಕಾನ್ಫ್ಲಿಕ್ಟ್ಸ್ಗಳಲ್ಲಿ ಇಂಡಸ್ಟ್ರಿಯಲೈಸೇಷನ್ನು ಸ್ಲೋ ಫೇಸಲ್ಲಿ ಆಗುವಂಥದ್ದು, ಅಲ್ಲಿರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸ್ನ ಎಕ್ಸ್ಪ್ಲೋಟೇಷನ್ ಜಾಸ್ತಿ ಮಾಡೋವಂಥದ್ದು. ಪ್ರೈವೇಟ್ ಸೆಕ್ಟರ್ಸ್ಗಳು ಇವ್ರನ್ನ ಕೂಲಿ ಕಾರ್ಮಿಕರನ್ನ ಹೆಚ್ಚಾಗಿ ದುಡಿಸ್ಕೊಳ್ಳೋ ಅಂಥದ್ದು. ಹಾಗೆ ಕಾಂಪಿಟೇಷನ್ ಕಾನ್ಫ್ಲಿಕ್ಟ್ಸ್ ಅಂತಂದರೆ ಇದರಲ್ಲಿ ಅಲ್ಲಿ ಎಕನಾಮಿಕ್ಸ್ ರಿಸೋರ್ಸ್ನ ನಾವು ಕ್ರಿಟಿಕಲಾಗಿ ಕಂಟ್ರೋಲ್ ತಗೊಳ್ಳೋವಂಥದ್ದು. ಇದರಲ್ಲಿ ಎಕ್ಸಾಂಪಲ್ ಆಗಿ ಕುಕೀಸ್ ವರ್ಸಸ್ ನಾಗಾ ನ್ಯಾಷನಲ್ ಕೌನ್ಸಿಲ್ಸ್ ಇದೆಯಲ್ಲ, ಇದನ್ನು ನೋಡ್ಬೋದು. ನಾಗಾಲ್ಯಾಂಡಲ್ಲಿ ಕುಕೀಸು ಇದ್ದಾರೆ, ಮತ್ತು ಕುಕೀಸ್ ಅನ್ನೋದು ಒಂದು ಬುಡಕಟ್ಟು ಜನಾಂಗ, ಮತ್ತು ನಾಗಾಲ್ಯಾಂಡಲ್ಲಿ ಇರ್ತಕ್ಕಂಥ ಅಲ್ಲೇ ಮೂಲ ನಿವಾಸಿಗಳು ನಾಗಾ ಬುಡಕಟ್ಟು. ಇವರಿಬ್ಬರಿಗೂ ಕೂಡ ಇಲ್ಲಿ ಯಾವಾಗಲೂ ಕಾಂಪಿಟೇಷನ್ ಇರುತ್ತೆ. ಯಾಕೆಂದರೆ ರಿಸೋರ್ಸ್ಗಳ ಮೇಲೆ ಇವರು ಆಧಿಪತ್ಯನ ಸ್ಥಾಪಿಸಬೇಕು ಅನ್ನೋದು ಇದಾಗಿರುತ್ತೆ. ಹಾಗಾಗಿ ಟೈಪಾಲಜಿ ಆಫ್ ದಿ ಕಾನ್ಫ್ಲಿಕ್ಟ್ಸಲ್ಲಿ ಇಷ್ಟೆಲ್ಲ ನಾವು ಪಾಯಿಂಟ್ಸ್ಗಳನ್ನ ನೋಡ್ಬೋದು. ಈ ಎಲ್ಲ ಇನ್ಸರ್ಜೆನ್ಸಿಗಳಲ್ಲೂ ಅಟ್ಯಾಕ್ ಮಾಡ್ತಾರೆ, ಸಿವಿಲಿಯನ್ಸ್ ಮೇಲೂ ಕೂಡ ಮಾಡ್ತಾರೆ, ಮಿಲಿಟರಿಯವ್ರ ಮೇಲೂ ಕೂಡ ಮಾಡ್ತಾರೆ. ಸಿವಿಲಿಯನ್ಸಲ್ಲಿ ಯಾರಾದರೂ ಸರ್ಕಾರದ ವತಿಯಿಂದ ಸರ್ಕಾರಕ್ಕೆ, ಪೊಲೀಸರಿಗೆ ಮಾಹಿತಿ ಕೊಡುವಂತಹ ಯಾರಾದರೂ ವ್ಯಕ್ತಿಗಳಿದ್ದರೆ ಅವ್ರ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ. ಮತ್ತು ಮಿಲಿಟ್ರಿ ಮೇಲೆ, ಸಶಸ್ತ್ರ ಮೀಸಲು ಪಡೆ ಏನಿದೆ ಅದ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು. ಅದ್ರ ಕೆಳಗಡೆ ಯಾಕೆ ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಅಲ್ಲಿರ್ತಕ್ಕಂಥ ಮಿಲಿಟ್ರಿ ಅಲ್ಲಿನ ನಾಗರಿಕರ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾಯಿದೆ, ಅವ್ರನ್ನ ಶೂಟ್ ಮಾಡ್ತಾರೆ, ಅನ್ನೆಸೆಸರಿಯಾಗಿ ಡಿಟೆನ್ಷನ್ ಕ್ಯಾಂಪ್ಗಳಲ್ಲಿ ಹಾಕ್ತಾರೆ, ವಿನಾಕಾರಣ ಅವರನ್ನು ಬಂಧಿಸಿಡೋದ್ರ ಮೂಲಕ. ಹಾಗಾಗಿ ಮಿಲಿಟ್ರಿಯವ್ರ ಮೇಲೆ ಈ ಥರದ ಇನ್ಸರ್ಜೆನ್ಸಿ ಪೀರಿಯಡಲ್ಲಿ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಮುಂದುವರೆದು ನಾವು ನಾಗಾಲ್ಯಾಂಡ್ನ ನೋಡಿದ್ವಿ. ಈಗ ಮಣಿಪುರ ರಾಜ್ಯದ ಬಗ್ಗೆ ನಾವು ನೋಡೋದಾದರೆ ಆ ಇಡೀ ಮಣಿಪುರ ರಾಜ್ಯದ ಒಂದು ಸಾಮಾನ್ಯವಾಗಿರ್ತಕ್ಕಂಥ ಸಮಸ್ಯೆಗಳು ಏನಿದ್ದಾವೆ ಅಂತಂದು ನೋಡೋದಾದರೆ ಅದು ಲ್ಯಾಕ್ ಆಫ್ ಡೆವಲಪ್ಮೆಂಟ್. ಅಲ್ಲಿ ಯಾವುದೇ ರೀತಿ ಇಂಡಸ್ಟ್ರಿಯಲ್ ಏರಿಯಾಗಳು ಹೆಚ್ಚಾಗಿ ಪ್ರಮಾಣದಲ್ಲಿ ಇಲ್ಲ, ಮತ್ತು ಅಲ್ಲಿರ್ತಕ್ಕಂತಹ ಸ್ಥಳೀಯ ಸಂಪನ್ಮೂಲಗಳು ಏನಿದಾವೆ ಅದನ್ನು ಕೊಳ್ಳೆ ಹೊಡಿತಾ ಇದ್ದೇವೆ ಅನ್ನೋ ಒಂದು ಆ ಮಣಿಪುರದ ಜನಕ್ಕೆ ಇದೆ ಭಾವನೆ. ಮತ್ತು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ. ಇಂಡಿಯನ್ ಆರ್ಮಿಯಿಂದ 2004ರಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು. ಸುಮಾರು 1,500 ಫೇಕ್ ಎನ್ಕೌಂಟರ್ಸ್ಗಳನ್ನು ಆರ್ಮಿ ಮಾಡಿದೆ ಅನ್ನೋ ಒಂದು ಆಪಾದನೆ ಮಣಿಪುರ ರಾಜ್ಯದಿಂದ ಕೇಳಿಬಂತು. ಅದು ಸುಪ್ರೀಂ ಕೋರ್ಟ್ ಮೆಟ್ಟಲನ್ನು ಕೂಡ ಏರ್ತು. ಅದಾಗಿ 1978ರಲ್ಲಿ ಅದು ಡಿಮ್ಯಾಂಡಿಂಗ್ ಇಂಡಿಪೆಂಡೆನ್ಸ್ನ ಕೇಳೋದಕ್ಕೆ ಶುರು ಮಾಡ್ತು. ಅದಾದಮೇಲೆ ಇಲ್ಲಿ ಈ ಮೇಯ್ನಾಗಿ ಮುಖ್ಯವಾಗಿ ಮಣಿಪುರದಲ್ಲಿ ಟ್ರೈಬ್ಸ್ ಏನಿದ್ದಾರೆ ಅವರು ಪ್ರಮುಖವಾಗಿ ಮೇಟಿ,
ಕುಕಿ ಮತ್ತು ನಾಗಾ ಈ ಮೂರು ಬುಡಕಟ್ಟು ಇವು ಪ್ರಮುಖವಾಗಿ ನಾವು ಮಣಿಪುರದಲ್ಲಿ ನೋಡುವಂಥದ್ದು. ಅದರಲ್ಲಿ ಮೇಟಿ ಬುಡಕಟ್ಟು ಸಂಖ್ಯೆ ಸುಮಾರು 60%ನಷ್ಟು ಹೆಚ್ಚಾಗಿದ್ದಾವೆ. ಇವರು ವೈಷ್ಣವ ಪಂಥದ ಅನುಯಾಯಿಗಳು ಮತ್ತು ಇವರು ಪ್ಲೇನ್ ಸಮತಟ್ಟು ಜಾಗಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಮಣಿಪುರಗಳಲ್ಲಿ. ಹಾಗೆ ಕೂಕಿ ಅನ್ನೋದು ಬೆಟ್ಟಗುಡ್ಡಗಳಲ್ಲಿ ಇರ್ತಕ್ಕಂಥದ್ದು. ಇವರು ಕೂಡ ಈ ಕೂಕಿ ಜನಾಂಗದ ಡಿಮ್ಯಾಂಡ್ ಏನು ಅಂತಂದರೆ ನಮಗೆ ಸಪ್ರೇಟಾಗಿ ಕೂಕಿಗಳಿಗೆ ಅಂತ ಒಂದು ರಾಜ್ಯನ ಮಾಡಿಕೊಡ್ಬೇಕು ಅನ್ನೋದು. ಹಾಗೆ ಇವ್ರ ಥರನೇ ನಾಗಾ ಇವರು ಇದ್ದಾರೆ. ಇವರು ಕೂಡ ಮರ್ಜ್ ವಿತ್ ನಾಗಾಲ್ಯಾಂಡ್ ಸ್ಟೇಟ್, ಏನು ನಾಗಾಲಿಮ್ NSC ಏನು ಹೇಳ್ತಾ ಇದೆ, ನಾಗಾಲಿಮ್ ಅನ್ನೋದು ಮಾಡ್ತೀವಿ ಅಂತ, ಅದ್ರ ಜೊತೆಗೆ ನಮ್ಮನ್ನು ಮರ್ಜ್ ಮಾಡಬೇಕು ಅಂತೇಳಿ ಈ ನಾಗಾ ಟ್ರೈಬ್ಸು ಕೇಳ್ತಾ ಇದ್ದಾರೆ. ಮಣಿಪುರಲ್ಲಿ ಇನ್ಸರ್ಜೆನ್ಸ್ ಗ್ರೂಪ್ಸ್ ಆರ್ ಡಿಮ್ಯಾಂಡಿಂಗ್ ಇನ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್. ಇನ್ಸರ್ಜೆನ್ಸಿ ಗ್ರೂಪ್ಗಳು ಎಲ್ಲ ಒಟ್ಟಾರೆ ಡಿಮ್ಯಾಂಡ್ಗಳೇನು ಅಂತಂದರೆ ನಾವಿರೋ ಜಾಗಗಳಲ್ಲಿ ನಮಗೆ ಸಪ್ರೇಟ್ ಆಗಿರೋಂತಹ ಒಂದು ರಾಜ್ಯಗಳನ್ನು ಮಾಡಿಕೊಡಿ ಅಂತ. ಮತ್ತು ರೀಇಂಟ್ರೊಡ್ಯೂಸರ್ ಆಫ್ ಇನ್ನರ್ ಲೈನ್ ಪರ್ಮಿಟ್, ಏನು ಆಂತರಿಕ ಗಡಿ ಪರವಾನಗಿ ಇದೆ ಅದನ್ನು ನಮಗೆ ರೀಇಂಟ್ರೊಡ್ಯೂಸ್ ಮಾಡಿ ನಮ್ಮ ಜಾಗಗಳಲ್ಲಿ ಬೇರೆಯವರು ಬೇರೆ ಜಾಗಕ್ಕೆ ಸೇರಿರ್ತಕ್ಕಂಥವ್ರು ಬಂದು ಇಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದನ್ನು ನೀವು ಯಾವುದ್ರ ಮೂಲಕ ತಡಿಬೇಕು ಅನ್ನೋದಾದರೆ ಇನ್ನರ್ ಲೈನ್ ಪರ್ಮಿಟ್ ಅನ್ನೋದನ್ನು ನೀವು ಇಂಟ್ರೊಡ್ಯೂಸ್ ಮಾಡಿ ಅನ್ನೋದನ್ನು ಇನ್ಸರ್ಜೆನ್ಸ್ ಗ್ರೂಪ್ಗಳು ಕೇಳ್ತಾ ಇದ್ದಾವೆ. ಮತ್ತು ಇದು ಮುಂದುವರೆದು ನೆಕ್ಸಸ್ ಬಿಟ್ವೀನ್ ಮಾವೋಯಿಸ್ಟ್ ಆ್ಯಂಡ್ ಮಣಿಪುರ. ಈ ಮಾವೋಯಿಸ್ಟ್ಗಳು ಮತ್ತು ಇಲ್ಲಿ ಇರ್ತಕ್ಕಂಥ ಮೇಟಿ, ಕೂಕಿ, ನಾಗಾ ಎಲ್ಲರೂ ಭಾರತ ಸರ್ಕಾರದ ವಿರುದ್ಧ ಹೋರಾಡ್ತಿರ್ತಕ್ಕಂಥವ್ರು. ಅವ್ರ ಜೊತೆಗೆ ಈ ಮಾವೋಯಿಸ್ಟ್ಗಳು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಅವರಿಗೆ ಮೆಟೀರಿಯಲ್ ಸಪ್ಲೈ ಮಾಡೋವಂಥದ್ದು, ಫೈನಾನ್ಷಿಯಲ್ ಸಪ್ಲೈ ಮಾಡೋವಂಥದ್ದು, ಇದನ್ನೆಲ್ಲ ಮಾಡಿ ಈ ಇನ್ಸರ್ಜೆನ್ಸಿನ ಇನ್ನೂ ಜೀವಂತವಾಗಿಡೋದಕ್ಕೆ ಈ ಟ್ರೈ ಮಾಡ್ತಾ ಇದ್ದಾರೆ ಈ ಮಾವೋಯಿಸ್ಟರು. PLA ಹ್ಯಾಸ್ ಅಸಿಸ್ಟೆಡ್ ಮಾವೋಯಿಸ್ಟ್ ಬೈ ಇಂಪಾರ್ಟಿಂಗ್ ದ ಟ್ರೈನಿಂಗ್ ಟು ಕ್ಯಾಡರ್ಸ್. PLA ಅಂತಂದರೆ ಪೀಪಲ್ ಲಿಬರೇಷನ್ ಆರ್ಮಿ ಏನಿದೆ, ಚೈನಾದೇನಿದೆ, ಇದು ಚೈನಾದ ಸೈನ್ಯದ ಹೆಸರು. ಅವರು ಅಸಿಸ್ಟ್ ಮಾಡ್ತಾ ಇದ್ದಾರೆ ಮಾವೋಯಿಸ್ಟ್ ಮೂಲಕ ಯಾರಿಗೆ ಇಂಪಾರ್ಟಿಂಗ್ ಟ್ರೈನಿಂಗ್ ಕ್ಯಾಡರ್ಸ್, ಇವರು ಏನು ಇನ್ಸರ್ಜೆನ್ಸಿಲಿ ಭಾಗವಹಿಸ್ತಕ್ಕಂತಹ ಕ್ಯಾಡರ್ಸ್ಗಳೇನಿದ್ದಾರೆ ಅವರಿಗೆ ವೆಪನ್ ಸಪ್ಲೈ ಮಾಡೋದು, ಕಮ್ಯುನಿಕೇಷನ್ ಎಕ್ವಿಪ್ಮೆಂಟು, ಫೋನ್ಗಳು ಕೊಡೋದು, ಸ್ಯಾಟಲೈಟ್ ಫೋನು ಅಥವಾ ಆಧುನಿಕ ಏನು ಸಾಮಗ್ರಿಗಳಿದೆ, ವಿದ್ಯುತ್ ಸಾಮಗ್ರಿಗಳನ್ನ ಅವ್ರು ಕೊಡೋದ್ರ ಮೂಲಕ ಭಾರತದಲ್ಲಿ ಅರಾಜಕತೆಯನ್ನು ಉಂಟು ಮಾಡೋದಕ್ಕೆ ಹೊರಗಡೆಯಿಂದನೂ ಕೂಡ ಇಲ್ಲಿ ಹಣ ಹರಿದು ಬರ್ತಾ ಇದೆ. ಮತ್ತು ಇಮೋರಲ್ ಆ್ಯಕ್ಟಿವಿಟೀಸ್ನ ಮಾಡಬೇಕು, ಅದು ಯಾವುದಕ್ಕೆ ಡ್ರಗ್ ಟ್ರೇಡ್ಸ್ ಮಾಡೋದ್ರ ಮೂಲಕ ಇದಕ್ಕೆ ದುಡ್ಡನ್ನ ತಂದುಕೊಡೋವಂಥದ್ದು. 2015ರಲ್ಲಿ ಮಣಿಪುರ ಸರ್ಕಾರ 3 ಬಿಲ್ಗಳನ್ನು ಅದು ಪಾಸ್ ಮಾಡಿದೆ. ಮೊದಲನೇದು ಮಣಿಪುರ್ ಪ್ರೊಟೆಕ್ಷನ್ ಆಫ್ ಪೀಪಲ್ಸ್ ಬಿಲ್ ಅಂತ, ಎರಡನೇದು ಮಣಿಪುರ್ ಲ್ಯಾಂಡ್ ರಿಫಾರ್ಮ್ಸ್ ಸಂಬಂಧಪಡುವಂಥದ್ದು, ಮತ್ತು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಬಿಲ್. ನೋಡಿ, ಇದರಲ್ಲಿ ಮಣಿಪುರ್ ಪ್ರೊಟೆಕ್ಷನ್ ಆಫ್ ಬಿಲ್ಸ್ ಎಲ್ಲ ಈ 3 ಬಿಲ್ಗಳು ಕೂಡ ಮಾತಾಡ್ತಿರೋದು ಒಂದೇ ವಿಷಯನ. ಅಲ್ಲಿರ್ತಕ್ಕಂತಹ ಏನು ಸ್ಥಳೀಯರಿದ್ದಾರೆ ಅವರ ಆಶಯಗಳನ್ನು ಇದು ಪ್ರೊಟೆಕ್ಟ್ ಮಾಡಬೇಕು, ಅವರ ಜೀವನಕ್ಕೆ ಬೇರೆ ಹೊರಗಡೆಯಿಂದ ಬರೋವಂಥವ್ರು ಅಲ್ಲಿ ಅಪಾಯ ಮಾಡಬಾರ್ದು ಅಥವಾ ಬೇರೆಯವರು ಬಂದು ಇಲ್ಲಿ ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟ್ನ ಮಾಡಬಾರ್ದು. ಹಾಗಾಗಿ ಹೊರಗಡೆಯವರಿಗೆ ಅವಕಾಶ ಕೊಡದೇ ಇರೋ ಥರ ಈ 3 ಬಿಲ್ಗಳನ್ನು ಮಣಿಪುರ ಸರ್ಕಾರ ಬಿಲ್ನ ಮಂಡನೆ ಮಾಡಿದೆ. ಇದ್ರ ಉದ್ದೇಶ ಇಷ್ಟೇ, ಇನ್ನರ್ ಲೈನ್ ಪರ್ಮಿಟ್ನ ಡಿಮ್ಯಾಂಡ್ ಮಾಡ್ತಾ ಇದ್ದಾವೆ. ಮತ್ತು ಟು ಪ್ರೊಟೆಕ್ಟ್ ಇಂಡಿಜಿನಿಯಸ್ ಮಣಿಪುರಿ ಪೀಪಲ್, ಅಲ್ಲಿ ಬೇರೆಯವರು ಬರದೇ ಇರೋ ಥರ ಮಣಿಪುರಿ ಪೀಪಲ್ ಅವರು ಮಣಿಪುರದವರಿಗಾಗಿ ಮಾತ್ರನೇ ಇರಬೇಕು ಅನ್ನೋ ಉದ್ದೇಶದಿಂದ ಈ ಬಿಲ್ಗಳು. ಈಗ ಇನ್ನರ್ ಲೈನ್ ಪರ್ಮಿಟ್ನ ನೋಡೋದಾದರೆ ಪ್ರಸ್ತುತ ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡು ಮತ್ತು ಮಿಜೋರಾಮಲ್ಲಿದೆ. ಇದನ್ನು ಬೆಂಗಾಲ್ ಈಸ್ಟ್ ಫ್ರಾಂಟಿಯರ್ ಇದರಲ್ಲಿ ಕೊಟ್ಟಿರೋವಂಥದ್ದು, ಇದು ಪ್ರಾವಧಾನ ಇರೋದು 1873ನೇ ಇಸ್ವಿಯಿಂದ ಈ ಇನ್ನರ್ ಲೈನ್ ಪರ್ಮಿಟ್ ವ್ಯವಸ್ಥೆ ಅನ್ನೋದು ಇದೆ. ಈಗ ಮೇಘಾಲಯನೂ ಕೂಡ ಇದನ್ನು ಡಿಮ್ಯಾಂಡ್ ಮಾಡಿದೆ ಮತ್ತು ಅವರು ಅಸೆಂಬ್ಲಿಲಿ ಇದ್ರ ರೆಸೊಲ್ಯೂಷನ್ನ ಪಾಸ್ ಮಾಡಿದ್ದಾರೆ, ನಮಗೂ ಕೂಡ ಇನ್ನರ್ ಲೈನ್ ಪರ್ಮಿಟ್ ಬೇಕು ಅಂತ ಭಾರತ ಸರ್ಕಾರನ ಒತ್ತಾಯಿಸ್ತಾ ಇದ್ದಾರೆ. ಸ್ನೇಹಿತರೆ, ನಾವು ಇದುವರೆಗೂ ಈಶಾನ್ಯ ರಾಜ್ಯಗಳಲ್ಲಿ ಆಗ್ತಿರ್ತಕ್ಕಂತಹ ದಂಗೆಗಳ ಒಂದು ಸರಣಿಗಳಲ್ಲಿ ನಾವು ಮೊದಲನೇ ರಾಜ್ಯವಾಗಿ ನಾಗಾಲ್ಯಾಂಡ್ನ ನೋಡಿದ್ವಿ. ಅದಾದ ನಂತರ ಈಗ ಮಣಿಪುರ ನೋಡಿದ್ವಿ. ಈ 2 ರಾಜ್ಯಗಳ ನಂತರ ಉಳಿದಂತೆ ಅಸ್ಸಾಂ ಇದೆ, ಮಿಜೋರಾಂ ಇದೆ, ತ್ರಿಪುರಾ ಇದೆ, ಮೇಘಾಲಯ ಇದೆ. ಈ ಎಲ್ಲ ರಾಜ್ಯಗಳಲ್ಲೂ ಏನು ಸಮಸ್ಯೆಗಳಿದ್ದಾವೆ, ಸರ್ಕಾರ ಇದಕ್ಕೆ ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋದನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಆಲ್.